ಇದು ಬೆಳಗ್ಗೆನೆ ಕೊಡ್ಬೇಕಿತ್ತು. ಆಮೇಲೆ ನನ್ನ ಮ್ಯಾಟ್ರು ನನಗೆ ಪ್ರೂಫ್ ಬರುತ್ತೆ ಅಂತ ತಾನೇ ಹೇಳಿದ್ದು. ನೀವು ಬರ್ಕೊಟ್ಟಿದ್ದನ್ನೆಲ್ಲ ಪ್ರೂಫ್ ಹಾಕಾಯ್ತು, ಅದಕ್ಕೆ ಲೇಟ್ ಆಯಿತು. ಪ್ರೂಫ್ ರೆಡಿ. ನಾಳೆಗೆ ಬೇರೆ ಏನಾದರೂ ಕೆಲಸ ಇದೆಯಾ ನಿಮಗೆ? ಇಲ್ಲ ಸರ್, ನಾಳೆ ನೀವು ಬನ್ನಿ. ಸರಿ, ಪ್ರೂಫ್ನ ತೋರಿಸಿ. ಒಂದೆರಡು ಲೈನ್ ಚೇಂಜ್ ಮಾಡಬೇಕು. ನಾನು ಬರ್ದಿರೋದು ಓದೋದಕ್ಕೆ ನಿಮಗೆ ಕಷ್ಟ ಆಗ್ತಿತ್ತಾ? ಇದಕ್ಕಿಂತ ಮೋಸವಾಗಿರೋ ಬರವಣಿಗೆನ ನೋಡಿದ್ದೀನಿ ನಾನು. ಇದರಿಂದ ನನಗೇನು ತೊಂದರೆ ಏನಿಲ್ಲ. ಸರಿ, ನಾಳೆ ಸಾಯಂಕಾಲ ಬನ್ನಿ. ರವಿ ರವಿ ರವಿಯಲ್ಲಿ ಈಗ ತಾನೇ ಓದ್ನಲ್ವಾ, ಸಿಕ್ಕಿಲ್ವಾ?
ಎಲ್ಲಿದ್ರು? ಇಲ್ಲೇ ಇದ್ರು. ಮತ್ತೆಲ್ಲಿ? ನೀವು ಆ ಕಡೆ ಹೋಗಿ. ನೀವು ಈ ಕಡೆ ಹೋಗಿ. ನಾನು ನೋಡಿದೆ ಸರ್, ರವಿ ಇಲ್ಲೇ ಬಿದ್ದಿದ್ದ. ಅಲ್ಲಿ 4 ಜನ ನಿಂತಿದ್ರು. ಸರ್ ಒಂದು ಎವಿಡೆನ್ಸ್. ಬಂದೆ ಸರ್ ಇಲ್ಲಿ ಸರ್. ಹಾಂ ಸರ್, ಈ ಚಪ್ಪಲಿ ನಂದೇ ಸರ್. ರವಿ ಚಪ್ಪಲಿ ಕಿತ್ತೋಗಿದ್ರಿಂದ ಇವನೇ ಏನಾದರೂ ಮಾಡಿರ್ತಾನೆ ಕಣೋ, ಬಡವ ರಾಸ್ಕಲ್. ಇವ್ರನ್ನೆಲ್ಲ ನಂಬಲೇಬಾರ್ದು ನಾವು. ಸರ್, ಆ ಜಾಗದಲ್ಲಿ ಒಂದು ಖರ್ಚೀಫ್ ಸಿಕ್ತು ಸರ್. ಆ ಖರ್ಚೀಫ್ ನಂದೇ ಸರ್. ರವಿ ಶಾಂತಿಪುರಕ್ಕೆ ಬಂದು ಎಷ್ಟು ದಿನ ಆಯಿತು? ಸುಮಾರು 1 ವರ್ಷ ಇರ್ಬೋದು ಸರ್. ಅವನಿರೋ ಅಡ್ರೆಸ್, ಐ ಮೀನ್ ಪರ್ಮನೆಂಟ್ ಅಡ್ರೆಸ್? ಅವನಿಗೆ ಯಾರೂ ಇಲ್ಲ ಸರ್. ಅವನಿಗೆ ಯಾವ ಅಡ್ರೆಸ್ಸೂ ಇಲ್ಲ. ಚಿಕ್ಕ ವಯಸ್ಸಿಂದ ಅನಾಥಾಶ್ರಮ, ಅದೇ ಅವನ ಅಡ್ರೆಸ್. ಆಮೇಲೆ ಇನ್ನೊಂದು ಆಶ್ರಮದಲ್ಲಿ ಅದರ ಅಡ್ರೆಸ್ಸು. ಆಮೇಲೆ ಸೆಂಟ್ ಲೂಯಿಸ್ ಕಾಲೇಜ್ ಹಾಸ್ಟೆಲ್, ಅಲ್ಲಿ ಅದರ ಅಡ್ರೆಸ್ಸು. ಅದು ಶಾಂತಿಪುರದಲ್ಲಿ. ಅಲ್ಲೇ ಕೇಳ್ಬೇಕನ್ಸುತ್ತೆ. ಇಲ್ಲಿ ಮಿಲ್ಕ್ ಕಾಲೋನಿಗೆ ಹೋಗೋ ದಾರಿ ಯಾವುದು? ಯಾರನ್ನ ನೋಡ್ಬೇಕು? ವಿಷ್ಣು ಸರ್ನ. ಶಾಂತಿಪುರ್ಗೆ ಹೋದಾಗ ಇಲ್ಲಿಗೆ ಹೋಗಕ್ಕೆ ಹೇಳಿದ್ರು. ಹೌದಾ? ಇದಕ್ಕೂ ಮುಂಚೆ ಇಲ್ಲಿಗೆ ಬಂದಿದ್ದೀರಾ? ಯಾವತ್ತೂ ಬಂದಿಲ್ಲ, ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಓ ಹೌದಾ? ನಾವಿನ್ನೂ ಸ್ವಲ್ಪ ದೂರ ಪ್ರಯಾಣ ಮಾಡಬೇಕು. ನನ್ನ ಜೊತೆ ಬನ್ನಿ. ನೀವು ಸುಮ್ಮನೆ ತಾನೇ ಬರ್ತಾ ಇದ್ದೀರಾ? ಒಂದು ಕೆಲಸ ಮಾಡಿ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಇದು ಒಂದು ಹಿಡ್ಕೊಳ್ಳಿ. ತುಂಬ ಯೋಚನೆ ಮಾಡಬೇಡಿ, ಹಿಡ್ಕೊಳ್ಳಿ. ಬೇಗ ಬನ್ನಿ. ಇಷ್ಟು ಭಾರನ ಎತ್ಕೊಂಡು ಹೇಗೆ ಹೋಗೋದು ಅಂತ ನಾನು ಯೋಚನೆ ಮಾಡ್ತಾನೇ ಇದ್ದೆ. ಇಂಥ ಸಮಯದಲ್ಲಿ ವಿಷ್ಣು ಸರ್ನ ನೋಡಕ್ಕೆ ಬಂದಿರೋದು ನೀವೊಬ್ಬರೇ. ಸರಿ, ಇದು ವಿಷ್ಣು ಸರ್ಗೆ ನಾನು ತೊಗೊಂಡ್ಬಂದಿರೋ ಹಾಲು, ಬ್ರೆಡ್, ತರಕಾರಿ, ಹಣ್ಣುಗಳು, ನ್ಯೂಟ್ರಿಷನ್. ನೀರನ್ನ ಜಾಸ್ತಿ ಮಿಕ್ಸ್ ಮಾಡಿಲ್ಲ, ಬೇಕಾದರೆ ಕುಡಿದು ನೋಡಿ. ನನಗೆ ಬೇಡ. ನಾನು ಕೊಡ್ತಿದ್ದು ನೋಡಿದ್ರಾ? ಇಲ್ಲ. ಆಯ್ ನೋಡ್ಲಿಲ್ವಾ? ಸರಿ, ಸ್ವಲ್ಪ ವೇಗವಾಗಿ ನಡೀರಿ. ತಗೊಳಪ್ಪ, ತಗೊಳಮ್ಮ, ಹಿಡ್ಕೋ. ಹೇಯ್, ಬಾರ ಇಲ್ಲಿ. ಏನೋ ಮಾಡ್ತಾ ಇದೀಯ ನೀನು? ಏನೋ ಮಾಡ್ತಾ ಇದೀಯಾ? ಏನ್ ಮಾಡ್ತಿದ್ಯಾ ನೀನು? ಇಲ್ಲಿ ನೋಡಿ, ಮಕ್ಕಳನ್ನ ಹೊಡಿಬಾರ್ದು. ಮಕ್ಕಳು ದೇವ್ರಿಗೆ ಸಮಾನ. ಕಿತ್ಕೋಬಾರ್ದು. ಕೊಟ್ಟಿದ್ನ ಮಾತ್ರ ತಿನ್ಬೇಕು. ನಿನ್ ಭಾಗ ನಿನ್ಗೆ ಸಿಕ್ಕೇ ಸಿಗುತ್ತೆ. ಏನಾಯ್ತು? ನನ್ ಪದ್ಮ ಎಲ್ಲಿಂದ ಗಲಾಟೆ ಮಾಡಿದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರ್ಗೂ ತುಂಬಾ ಗಲಾಟೆ ಮಾಡಿದ್ರು. ಎದ್ ನಿಂತ್ಕೊಳ್ಳಿ. ಎದ್ದು ನಡೀರಿ. ಏನಾಯ್ತು? ನಿಧಾನಕ್ಕೆ ಎದೋಳಿ. ಎದೋಳಿ. ನಾನು ಹೇಳ್ತಿಲ್ವಾ? ಎದೋಳಿ. ಬನ್ನಿ ಬನ್ನಿ, ಧೈರ್ಯವಾಗಿ ಬನ್ನಿ. ಕೈ ಹಿಡ್ಕೊಳ್ಳಿ. ನಡೀರಿ. ಹಾಗೆ ನಿಧಾನಕ್ಕೆ. ಕಡ್ಡಿ ನನ್ನ ಹತ್ರ ಕೊಡಿ.
ಒಂದು ಚಿಕ್ಕ ನಿದ್ದೆ ಮಾಡ್ತಾರೆ, ಸರಿಯಾಗಿ 27 ನಿಮಿಷ ಅಷ್ಟೇ. ಎದ್ದಿದ ತಕ್ಷಣ ಹೋಗಿ ನೋಡಿ ಲೇಟ್ ಮಾಡಬೇಡಿ. ತಗೊಳ್ಳಿ, ಕುಡೀರಿ. ಬೇಡ. ಬೇಡವಾ? ಸರಿ, ನಾನೇ ಕುಡ್ಕೋತೀನಿ. ಅವತ್ತು ನಾನೊಂದು ಲೆಟರ್ ಹಾಕಿದ್ದೆ. ಶಾಂತಿಪುರದಿಂದ ಹೋದ್ವಾರ ಒಂದು ಲೆಟ್ರ್ ಬಂದಿತ್ತಲ್ಲ. ಅರೆ ಹೌದಲ್ವಾ, ನೆನ್ಪಿದೆ. ನಿಮ್ಮ ಹೆಸರು ರವಿ ತಾನೆ? ರವಿ, MSc. ಗ್ರಾಮಾಭಿವೃದ್ಧಿ ಯಾತ್ರೆಯಲ್ಲಿ ಗ್ರಾಮದ ಜನದ ಜೊತೆ ಜಾಸ್ತಿ ಕಳಿತೀವಿ. ನೀವೇನ್ ಮಾಡ್ತೀರಾ? ನಾನು ಸೇವೆ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಶಾಂತಿಪುರದಲ್ಲಿ ಹೇಳ್ಕೊಡೋದಕ್ಕೆ ಯಾರೂ ಇಲ್ಲ, ಅನುಸರಿಸ್ಕೊಂಡು ಹೋಗೋದಕ್ಕೂ ಯಾರೂ ಇಲ್ಲ. ನಾನು ನನ್ನ ಕೈಯಲ್ಲಾದಷ್ಟು ಕೆಲವು ಕೆಲಸಗಳನ್ನ ಮಾಡ್ತಿದ್ದೀನಿ. ಒಬ್ಬೊಬ್ಬರಿಗೂ ಅವ್ರ ಸಮಸ್ಯೆಗೆ ತಕ್ಕನಂಗೆ ಏನು ಮಾಡಿದ್ರು ನೀವು ನಮ್ಮ ಜೊತೆ ಸೇವೆ ಮಾಡೋಕ್ಕಾಗಲ್ಲ. ಹಾಗೆಲ್ಲ ಏನೂ ಇಲ್ಲ, ಮಾಡ್ತೀನಿ. ಕೂತ್ಕೊಳ್ಳಪ್ಪ. ಹಲೋ ವಿಷ್ಣುಚ್ಚಿ. ಹಲೋ. ನಮಸ್ತೆ. ನಮಸ್ಕಾರ. ಸಕ್ಕರೆ ಜಾಸ್ತಿ ಆಯ್ತು. ಬೇಡ, ಬೇರೆ ಕೊಡ್ತೀನಿ. ನೆನ್ನೆನೂ ಡಾಕ್ಟರ್ ಹೇಳಿದ್ರಲ್ವಾ ಸಕ್ಕರೆ ಕಮ್ಮಿ ಮಾಡಿ ಅಂತ. ಅವರ್ ಬ್ಲೈಂಡ್ ಬಾಯ್ಸ್ ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತಾರೆ, ಆದ್ರೂ ಅವ್ರ ಮನ್ಸಿಗನ್ಸಿದ್ನ ಅವ್ರು ಮಾಡ್ತಾರೆ. ಇಲ್ಲಿ ಡೈರಿ ಫಾರ್ಮು, ಟ್ರಿಪ್ಸ್ ಫಾರ್ಮು, ಪ್ರಿಂಟಿಂಗ್ ಪ್ರೆಸ್, ಸ್ಕೂಲ್, ಕ್ಯಾಂಟೀನ್, ಇದರಲ್ಲಿ ನಿಮ್ಗೆ ಯಾವ್ದು ಬೇಕು? ಡೈರಿ ಫಾರ್ಮ್ ಒಳ್ಳೆಯದು. ಮೂಕ ಪ್ರಾಣಿಗಳ ಹತ್ರ ಪ್ರೀತಿಯಿಂದ ನಡ್ಕೊಳ್ಳೋದು ಕೆಲವರಿಂದ ಮಾತ್ರ ಸಾಧ್ಯ. ಸ್ಯಾಲರಿ? ನಾನು ನಿಮ್ಮ ಹತ್ರ ಏನೂ ಬಯಸ್ತಾ ಇಲ್ಲ. ಇಲ್ಲಿ ಯಾರಿಗೂ ಸಂಬಳ ಇಲ್ಲ, ಓನರ್ ಯಾರೂ ಇಲ್ಲ ಅಂತ ನಾನು ಹೇಳ್ದೆ ತಾನೆ. ಹಾಗಾಗಿ ಸಂಬಳನೂ ಇಲ್ಲ, ಆದರೆ ಅಲೋಯನ್ಸ್ ಸಿಗುತ್ತೆ. ಮೃದುವಾದ ಸ್ವಭಾವ, ಎಲ್ಲರ ಜೊತೆ ಪ್ರೀತಿಯಿಂದ ನಡ್ಕೊಳ್ಳೋದು, ಇದೇ ನಮ್ಮ ಗುರಿ. ಸಂಬಳ ಎಲ್ಲ ಇಲ್ವೇ ಇಲ್ಲ. ಕೆಲಸ ಎಲ್ಲ ಚೆನ್ನಾಗಾಗ್ತಿದ್ಯಾ? ಓದದೇ ಇರೋದಕ್ಕೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಓದಿರೋ ನಿಮ್ಮಂಥವ್ರು ಈ ಕೆಲಸಗಳನ್ನ ಮಾಡ್ಬೋದಾ? ಓದಿರೋ ನೀವು, ಓದೇ ಇರೋ ನಾವು ಒದ್ದಾಡೋದು ಸಹಜ ತಾನೇ. ಸರಿ, ಯಾವ ಕೆಲಸ ಆದ್ರೂ ಮಾಡಲೇಬೇಕು. ಎಷ್ಟು ಕೊಡ್ತೀನಿ ಅಂದರೆ? ಎಷ್ಟು ಕೊಡ್ತಾರೆ ಅಂದೆ? ದುಡ್ಡು ಕೊಡ್ತಾರೆ. ತುಂಬ ಹುಷಾರಾಗಿದ್ದೀರಾ? ಕೆಲಸ ಅಷ್ಟೊಂದು ಇಷ್ಟ ಆಯ್ತಾ? ನಾನು ಹಾಗೆ ಅಂದ್ಕೊಂಡಿದ್ದೆ. ನಾನು ತುಂಬ ಇಷ್ಟಪಟ್ಟು ಒಂದು ಹುಡುಗಿನ ಮದುವೆ ಆದೆ. 3 ಜನ ಮಕ್ಕಳಿದ್ದಾರೆ. ಸಂಪಾದನೆ ಮಾಡ್ತಿರೋ ದುಡ್ಡು ಏನಕ್ಕೂ ಸಾಲ್ತಿಲ್ಲ. ಈ ಪ್ರಪಂಚದಲ್ಲಿ ಹಿಂಗೆ ಬದುಕು ಹೋಗಪ್ಪ ಅಂತ ಸಿಕ್ಕಿರೋ ಯೋಗ ಅನ್ಸುತ್ತೆ. Yes, but at present only 10 can be managed, since our funds are limited.
Our orphanage has to turn down a lot of applicants. Poor needy children's. You just write our institution. We have lot of funds. ಸುರೇಶ್ ಬಾ ಇಲ್ಲಿ ಬಾರಪ್ಪ ನಮಸ್ಕಾರ ಮಾಡು. ನಮಸ್ತೆ. ಹಲೋ. ವಾಟ್ಸ್ ಯುವರ್ ಫಾದರ್ಸ್ ನೇಮ್? Father Damin. All the children in our orphanage will only say that Father Damin. Oh, I see. Who is Father Damin? I don't know, maybe some priest. ಇವತ್ತು ಡಾಕ್ಟ್ರು ಬರ್ತಾರೆ. ಈವ್ನಿಂಗ್ 6 to 7 ಏನೂ ಇಟ್ಕೋಬಾರ್ದು ಅಂತ. ನಾನ್ ಮಾತ್ರೆ ತಿನ್ನೋದೇ ಸಾಕಮ್ಮ. ಗಾಂಧೀಜಿ ಏನ್ ಹೇಳಿದಾರಂದ್ರೆ ಅಷ್ಟೆಲ್ಲ ನಿಮ್ಗೆ ಸಮಯ ಎಲ್ಲಿದೆ? ಪದ್ಮ, ಆ ವ್ಯಕ್ತಿ ಯಾರ ಹತ್ರನೂ ಮಾತಾಡಲ್ಲ ಅಂತ ಕೇಳ್ಪಟ್ಟೆ. ಹೌದು, ಆದ್ರೆ ಏನೋ ನೆನಪು ಬಂದಾಗ ಮಾತ್ರ ನನ್ನನ್ನ ಪದ್ಮ ಅಂತ ಕರೀತಾರೆ. ಯಾರ ಪದ್ಮ? ಪದ್ಮಕ ಮೊದಲು ಇಲ್ಲೇ ಇದ್ರಂತೆ. ಒಂದಿನ ತಕ್ಷಣ ಅವ್ರು ಕಾಣೆ ಆಗ್ಬಿಟ್ಟಿದ್ದಾರೆ. ಆ ದುರಂತ ಡಾಮಿನಿಕ್ ಅಂಕಲ್ನ ವೈಲೆಂಟ್ ಮಾಡಿದೆ. ಒಂದು ಮಚ್ಚ ತಗೊಂಡು ವಿಷ್ಣು ಅವ್ರ ಹತ್ರ ಹೋಗಿ ನನ್ನ ಪದ್ಮ ಎಲ್ಲಿ ಅಂತ ಗಲಾಟೆ ಮಾಡಿದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋವರೆಗೂ ತುಂಬ ಗಲಾಟೆ ಮಾಡಿದ್ರು. ವಾಪಸ್ ಬಂದಮೇಲೆ ಯಾರ ಜೊತೆ ಏನೂ ಮಾತಾಡ್ತಾ ಇಲ್ಲ. ಯಾಕವರು ವಿಷ್ಣು ಸರ್ ಮುಂದೆ ಹೋದ್ರು? ಸರಿಯಾಗಿ ಗೊತ್ತಿಲ್ಲ. ಇದೆಲ್ಲ ನಾನಿಲ್ಲಿ ಬರೋಕ್ಕೂ ಮುಂಚೆ ಆಗಿದ್ದು. ಹಲೋ. ಪ್ರಾರ್ಥನೆ ಸಮಯ ಅಂತ ಗೊತ್ತಿಲ್ವಾ? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಕೆಲಸ ಮಾಡೋ ಜೋಯಲ್ ಎಲ್ಲಿದ್ದಾರೆ ಗೊತ್ತಾ? ಲೈಬ್ರರಿಲಿ ನೋಡಿ. ಎಕ್ಸ್ಕ್ಯೂಸ್ ಮೀ, ನಿಮ್ಗೇನ್ ಬೇಕು? ಅದು ರಿಸರ್ಚಲ್ಲಿರೋ 3 ಜನದಲ್ಲಿ ಒಬ್ಬ ಕಾಣಿಸ್ತಾ ಇಲ್ಲ. ಅದಕ್ಕೆ? ಅದು ನಾನೇ, ಗೋಬನ್. ನಾನು ವಿಷ್ಣುಜಿಯವ್ರು ನೋಡಬೇಕು. ಇವತ್ತು ನೋಡೋಕ್ಕಾಗಲ್ಲ. ಮಿಸ್ ಮಾಯಾ? ಅಯ್ಯೋ, ಏನೂ ಇಲ್ಲ. ನೀವೇನಾ ಅಂತ ತಿಳ್ಕೊಳಕ್ ಕರೆದೆ. ಮಿಸ್ಟರ್ ವಿಷ್ಣುಜಿ, ಹೇಳದ್ನಲ್ಲ ನಾಳೆನೇ ನೋಡಕ್ಕಾಗೋದು ಅಂತ. ಓಕೆ, ಅವ್ರಿದಾರಲ್ವಾ? ನೋಡಿ. ಮಿಸ್ಟರ್ ಗೋಪನ್. ಜೈನಿಂದ ಬರ್ತಾ ಇದ್ದೀನಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಉಳ್ದಿಬ್ರು ಇಲ್ಲಿ ಬಂದು 1 ವಾರ ಆಯ್ತು. ಅಪ್ಪ ಬಾಲನಾರಾಯಣ? ಹೌದು. ಇವತ್ತು ಇಲ್ಲೊಂದು ಫಿಲಂ ಶೂಟಿಂಗ್ ನಡೀತಿದೆ. ಗೋಪನ್ ಅನ್ನೋ ಹೆಸರನ್ನ ಯಾರು ಇಟ್ಟಿದ್ದು ಅಂತ ಗೊತ್ತಾ? ಗೊತ್ತು, ಅಪ್ಪ ಹೇಳ್ತಿರ್ತಾರೆ. ನಾವಿಬ್ರು ಮಾತಾಡಿ ತುಂಬಾ ವರ್ಷ ಆಯ್ತು, ನೋಡಿನೂ ತುಂಬಾ ವರ್ಷ ಆಯ್ತು.
ನಾವಿಬ್ರು ಬೇರೆ ಬೇರೆ ಧರ್ಮಕ್ಕೆ ಸೇರಿದವರು ಅಂತ. ಅಲ್ಲಿಂದ ನಮ್ಮಿಬ್ಬರನ್ನು ಸೇರಿಸಿ ಹೊರಗೆ ಕಳಿಸ್ಬಿಟ್ರು. ಅದರಿಂದ ಏನು ಸಮಸ್ಯೆ ಇಲ್ಲ. ತಾಮರಪತ್ರ, ಪೆನ್ಷನ್, ಆಮೇಲೆ ಅವ್ರು ಎಲ್ಲನೂ ಮರ್ತೋಗ್ಬಿಟ್ರು. ಐ ಥಿಂಕ್ ಯುವರ್ ಸಬ್ಜೆಕ್ಟ್ ಇಸ್ ಸೋಷಿಯಾಲಜಿ. ಅದರಲ್ಲಿ ನಿನಗೆ ಯಾವ್ದು ಇಷ್ಟ ಆಗಿದೆ? ಎಲ್ಲದರಲ್ಲೂ. ಕೆಲವೊಂದ್ಸತಿ ಯಾವುದ್ರಲ್ಲೂ ಇಲ್ಲ. ಸರಿ. ಹಲೋ, ವಿಷ್ಣುಜಿ ಅವ್ರದ್ದು ನಾಳೆ ಅಪಾಯಿಂಟ್ಮೆಂಟು ಸಿಗುತ್ತಾ? ನಾನೆಲ್ಲ ಕರ್ಕೊಂಡು ಬಂದಾದ್ಮೇಲೆ ವಿಷ್ಣುಜಿಗೆ ಹೇಳಬೇಕಿತ್ತು. ನಿನಗೆ ವಿಷ್ಣು ಸರ್ ಈ ಮುಂಚೆನೇ ಗೊತ್ತಾ? ಗೊತ್ತಲ್ಲ, ತುಂಬ ಜನರಿಗೆ ವಿಷ್ಣುಜಿ ಅವ್ರು ಗೊತ್ತಿರೋ ಥರ ಗೊತ್ತು. ನೀನಿದ್ದ ಶಾಂತಿಪುರನು ನೀನು ನೋಡಿದ ವಿಷ್ಣುಜಿನ ಇಲ್ಲಿ ನೀನು ನೋಡೋಕ್ಕಾಗಲ್ಲ. ರವಿ, ಸಿದ್ಧಾರ್ಥ ರೆಸಿಡೆನ್ಷಿಯಲ್ ಸ್ಕೂಲ್ ಯಾರ್ದು ಅಂತ ನಿನಗೆ ಗೊತ್ತಾ? ವಿಷ್ಣು ಸರ್ ಅವ್ರ ಅಕ್ಕದಲ್ವಾ? ಹೌದು. ವಿಷ್ಣುಜಿ ಅವರ ಕೇರ್ ಆಫ್, ವಿಷ್ಣುಜಿ ಅವರ ಪ್ರಶಸ್ತಿ, ಅದರಿಂದ ನಿರ್ಮಾಣ ಆಗಿರುವಂಥದ್ದು. ಅವಶ್ಯಕತೆ ಇಲ್ಲದೆ ಸುಮ್ಮನೆ ಏನೇನು ಮಾತಾಡಬೇಡ. ಆಶ್ರಮದಲ್ಲಿರೋ ಮಕ್ಕಳು ಹೇಳಬೇಕು ಅಂದರೆ ಅವ್ರ ಅನಾಥರಲ್ಲ, ಅವರುಗಳಿಗೋಸ್ಕರ ಒಂದು ಸ್ಕೂಲ್. ಮಗು ಗರ್ಭದಲ್ಲಿದ್ದಾಗ ಅಲ್ಲಿಗೆ ಹೇಳಿದ್ರೇ ಮಗುಗಲ್ಲಿ ಅಡ್ಮಿಷನ್ ಸಿಗೋದು. ರಿಜಿಸ್ಟ್ರೇಷನ್ಗೆ 16,000 ರೂಪಾಯಿ ಡೊನೇಷನ್. ನಿನಗೆ ಗೊತ್ತಾ ಅದರಲ್ಲಿ ಎಷ್ಟು ಲಾಭ ಸಿಗುತ್ತೆ ಅಂತ? ಶಾಂತಿಪುರದಲ್ಲಿರೋ ಅನಾಥಾಶ್ರಮಕ್ಕೂ ಅದರಿಂದ ಒಂದು ಭಾಗ ಹೋಗುತ್ತೆ. ಬೇಸ್, ತುಂಬ ಚೆನ್ನಾಗಿ ಹೇಳಿದೆ. ನೀನು ಯಾವಾಗ ಹೋಗ್ತಿದ್ಯಾ? ಮೊದಲು ಇಲ್ಲಿಗೆ ಬಂದಿರೋ ಕೆಲಸನ ಮುಗಿಸ್ಬೇಕು. ಮುಗಿಸ್ದೆ ನೀನು ಇಲ್ಲಿಂದ ಕಳಿಸ್ದೆ ಅಂದರೆ ಮತ್ತೆ ಇನ್ನೊಂದು ವಾರ ಬರ್ತೀನಿ. ರವಿ, ನೀನು ನಿನ್ನ ಬಾಸ್ ಮುಖ ನೋಡಿ ಮಾತಾಡಿದ್ಯಾ? ಏಂದ್ರಿಂದ ಮುಖ ನೋಡಿ ಮಾತಾಡೋದು? ಕಣ್ಣು ನೋಡಿಕೊಂಡು. ಅಲ್ಲಿ ಓಂ ಅನ್ನೋ ಮಂತ್ರ ಡೈಲಿ ಹೇಳ್ತಾನೆ ಇರಬೇಕು. ಒಂದು ವೇಳೆ ನಮ್ಗೆ ಕಣ್ಣು ಮೋಸ ಮಾಡಿದ್ರೆ? ಬೇಡ, ನಾನು ಅದನ್ನು ಹೇಳಲ್ಲ. ಅದನ್ನು ನಾನು ನಿನಗೆ ಬರೆದು ಕೊಡ್ತೀನಿ. ಸರಿ, ನೀನು ಹೋಗಿ ಮಲ್ಗೋ. ಇನ್ನೊಂದು ವಾರ ಇದೆಯಲ್ಲ. ಹಂಗಂದ್ರೆ ನಿನ್ನ ಸಂತೋಷ ಪಡ್ಸೋಕ್ಕೆ, ನೀನು ಮಾತಾಡೋದನ್ನ ಕೇಳೋಕ್ಕೆ, ನಿನ್ನ ಆಧರಿಸೋಕ್ಕೆ ಇನ್ನೊಂದು ವಾರ ಅಷ್ಟೇ ಇರೋದು. No, not like that. You show them. Tei, tei, ditti, tei. Tei, tei, ditti, tei. Tei, tei, ditti, tei. 1, 2, 1, 2, 3. 1, 2, 1, 2, 3. 1, 2, 1, 2, 3. 1, 2, 1, 2, 3. 1, 2, 1, 2, 3. Tei, tei, ditti, tei. Tei, tei, ditti, tei. Tei, tei. ಧೀಮ್ ತಡೆಗಿಡತ ಓಂ ತುಂಬಾ ಒಳ್ಳೆ ಡ್ಯಾನ್ಸರ್ ಅಲ್ವಾ ಇವಳು? 1, 2, 1, 2, 3. 1, 2, 1, 2, 3. 1. When Aryan expressed his grief to Krishna thus, "How can I kill him, who, when I was a child, had petted me like his own son?" Lord Krishna answered, "Partha, in war destroying the enemy is the dharma.
ಅರ್ಜುನ್ ಕೃಷ್ಣನ್ ಹತ್ರ ತನ್ನ ದುಃಖನ ಹೀಗ್ ಹೇಳ್ಕೊಂಡ. ನನ್ನನ್ನ ಮಡ್ಲಲ್ ಕೂರ್ಸಿ ಲಾಲಿ ಹಾಡಿದ ತಂದೆನ ನಾನ್ ಹೇಗ್ ಕೊಲ್ಲಿ? ಕೃಷ್ಣ ಹೇಳ್ದ, ಕೃಷ್ಣ ಶತ್ರು ಸಂಹಾರನೇ. ಸಂಸ್ಕೃತದ ಪಿತೃಭೂಮಿಯಲ್ಲಿ ಎಲ್ಲರೂ ಒಂದೇ ರೀತಿ ಇರಬೇಕು. Kauravas reached near Bhishma, lying on the bed of arrows, and felt very sorry for the respectful. ನಿನಗೆ ಗೊತ್ತಿಲ್ವಾ ವೇದ ಹೇಳ್ಕೊಡೋಕೆ ನಮ್ಮಲ್ಲಿ ಜನರಿಲ್ಲ ಅಂತ? ಮೋಹಿನಿ ಆಟದ ಬಗ್ಗೆ ನಮಗ್ ಗೊತ್ತಿದೆಯಲ್ವಾ? ನಮ್ಗೆ ಸಹಾಯ ಮಾಡೋದಕ್ಕೆ ಹಣ ಬೇಕು. ಅದಕ್ಕೆ ಅವಳು ನಮ್ಗೆ ಯಾವ ವೇಷ ಹಾಕೋದಕ್ಕೆ ಹೇಳಿದ್ರು ನಾವು ಹೋಗೋಣ. ನಾನೀಗಾಗಲೇ ತುಂಬಾನೇ ಜಾಸ್ತಿ ಕೇಳ್ಬಿಡ್ತೀನಪ್ಪ. ಇದೆಲ್ಲ ನನಗೆ ಹೊಸದಲ್ಲ. ರವಿ ಇಲ್ಲಿಗೆ ಬಂದಿದ್ನಾ? ಇಲ್ವಲ್ಲ. ಇಲ್ಲ, ನನಗೆ ಅಭ್ಯಾಸ ಇಲ್ಲ. ನಾನ್ ನೋಡಿದೇನಲ್ಲ. ಇಲ್ಲ, ಸುಮ್ನೆ ತಮಾಷೆಗೆ ಹೇಳ್ದೆ. ಇವಾಗ ಬೇಡ, ಆಮೇಲೆ ನೋಡ್ಕೋತೀನಿ. ಯಜಮಾನ್ರಿಗೆ ಗೊತ್ತಾದ್ರೆ ಕೆಲಸದಿಂದ ಕಳಿಸ್ಬಿಡ್ತಾರೆ. ಇದೆಲ್ಲ ಮಾಡೋದಕ್ಕೆ ನಿಂಗೆ ಎಷ್ಟು ಸಂಬಳ? ಎಲ್ಲ ಸೇರಿಸಿ 125 ರೂಪಾಯಿ. ಇದು ಒಂದು ಸೇವೆನೆ. ಈ ಕೆಲಸನ ಹೊರಗಡೆ ಎಲ್ಲಾದ್ರೂ ಮಾಡಿದ್ರೆ ಒಂದು 35 ರೂಪಾಯಿ ಜಾಸ್ತಿ ಸಿಗುತ್ತೆ. ಆರಾಮಾಗಿ ಸಾಯಂಕಾಲದೊತ್ತು ರೆಸ್ಟ್ ತಗೋಬಹುದು. ನಿಮ್ಗೊಂದು ವಿಷಯ ಗೊತ್ತಾ? ಕನ್ನಡನೇ ಸರಿಯಾಗಿ ಓದಕ್ಕಾಗದೆ ಸ್ಕೂಲಿಂದ ಓಡ್ ಬಂದಿರೋನು ನಾನು. ಆದರೆ ಇಲ್ಲಿಗೆ ಬಂದಮೇಲೆ ಹಿಂದಿ ಬೇರೆ ಕಲಿ ಅಂತವ್ರೆ. ಏನೋ ಅಲ್ಲ ಆಶೀರ್ವಾದ ಸಿಕ್ಕಿದ ಕೆಲಸ ಮಾಡ್ತಾ ಇದ್ದೀನಿ. ಯಾ ಅಲ್ಲ, ಈ ಕೆಲ್ಸಕ್ಕೂ ಹೆಸರಿಡಕ್ಕೆ ಬಂದಿದ್ಯಾ? ಹೌದು ಹೌದು, ನಿಮ್ಮ ತಂದೆ ಅಂದ್ರೆ ನಿಮ್ಮಪ್ಪ ವಯಸ್ಸಾಗಿರೋದಕ್ಕೆ ಪೆನ್ಷನ್ ತಗೊಳ್ತಾ ಇದ್ದಾರಲ್ಲ? ಹೌದು. ನಮ್ಮಪ್ಪ ಕೂಡ ಆ ಕಾಲದಲ್ಲಿ ಉಪ್ಪನ್ನ ಕಾಯಿಸ್ತಾ ಇದ್ರು. ಆದ್ರೆ ಪೆನ್ಷನ್ ಮಾತ್ರ ಸಿಗ್ತಾ ಇಲ್ಲ. ಅದ್ಯಾಕೆ ಹಾಗೆ? ಅಷ್ಟಕ್ಕೂ ಈ ವಿಷಯನ ಹೊರಗಡೆ ಹೇಳಿ ಹೆಂಗ್ ಅರ್ಥ ಮಾಡಿಸೋದು ಅಂತ ಗೊತ್ತಾಗ್ತಿಲ್ಲ. ಅವನು ಹೇಳಿದ್ದು ಸುಳ್ಳಂತ ನಂಬಿಟ್ಟು ಅವಾಗಲೇ ಅವನ ಹತ್ರ ಜಗಳ ಆಡ್ಬಿಟ್ಟೆ. ಕೊನೆಯಲ್ಲಿ ನೇನು ಪೆನ್ಷನ್ ಸಿಗೋ ಟೈಮ್ಗೆ ಹೋಗ್ಬಿಟ್ಟ. ನಮ್ಮಪ್ಪ ಹೋಗ್ಬಿಟ್ಟ. ಪೆನ್ಷನ್ ಯೋಗನೇ ನಮಗಿಲ್ಲ. ಸರಿ, ಅದು ನನಗೆ ಸಿಗೋದಕ್ಕೆ ಏನಾದರೂ ಅವಕಾಶ ಇದೆಯಾ? ಸಿಗುತ್ತಾ? 2ನೇ ಸ್ವಾತಂತ್ರ್ಯ ಯುದ್ಧದಲ್ಲಿ ನೀನು ಅವಾಗ ಒಂದು ಬಟ್ಟೆ ಹಾಕೊಂಡ್ರೆ ಸಾಕು. ಖಂಡಿತನಾ? ಯಾಕಂಕಲ್? ಮಾಯಾ, ನಿನಗೆ ನಿಮ್ಮಮ್ಮ ಟೆಲಿಗ್ರಾಮ್ ಕಳಿಸಿದ್ದಾರೆ. ಏನಂತ ಬರ್ದಿದ್ದಾರೆ? ಇನ್ನೊಬ್ರು ನೋಡಕ್ ಬರ್ತಿದ್ದಾರೆ. ಬರಲ್ಲ ಅಂತ ನಾನು ಬರ್ದಿದ್ದೆ. ಆದ್ರೂ ಮಾಯಾ, ನೀನು ಏನ್ ನಿರ್ಧಾರ ಮಾಡಿದ್ಯಾ? ನಂಗಾಗಲ್ಲ ಅಂಕಲ್. ಮಾಯಾ, ಕೂಡ್ಲೇ ನೀನ್ ಇಲ್ಲಿಂದ ಹೊರಡು. ಹೋದ್ರೆ ಮತ್ತೆ ನಾಳೆ ವಾಪಸ್ ಬರಕ್ಕಾಗಲ್ಲ. ನಾಡಿದ್ದು ಕಾನ್ಫರೆನ್ಸ್ ಇದೆಯಲ್ಲ. ಮಾಯಾ, ನಿನ್ಗೊಂದು ಟೆಲಿಗ್ರಾಮ್ ಬಂದಿದೆ ಅಂತ ಹೇಳಿದ್ರು. ನಥಿಂಗ್ ಸೀರಿಯಸ್. ಟೆಲಿಗ್ರಾಮ್ ಬಂದಿದ್ ಲೇಟ್ ಅಂತೀನಿ. ಬೇಡ ಅಮ್ಮ, ಲೀವ್ ತಗೊಂಡೋಗಮ್ಮ. ಜೊತೆಲಿ ಯಾರನ್ನಾದ್ರೂ ಕರ್ಕೊಂಡೋಗ್ಬೇಕಂದ್ರೆ ರವಿನ್ ಕರ್ಕೊಂಡೋಗು. ಮಾಯಾ, ಟೆಲಿಗ್ರಾಮ್ ಸಿಗೋದಕ್ಕೆ ಲೇಟ್ ಆಯ್ತಲ್ಲ. ಒಂದು ಸಣ್ಣ ವಿಷಯ ಆದ್ರೂ ಸರಿ, ಸುಳ್ಳು ಹೇಳಬಾರ್ದು. ಸಾರಿ ಅಂಕಲ್. ಯಾರು ನಿಮ್ಮನ್ನ ಮದುವೆ ಮಾಡ್ಕೊಳ್ತಾ ಇರೋದು? ನಂಗೆ ಗೊತ್ತಿಲ್ಲ. ಬಂದು ಹೋದವ್ರು ಯಾರ ಮುಖನೂ ನಂಗೆ ನೆನ್ಪಿಲ್ಲ. ತಕ್ಷಣ ನಿಮಗೆ ಮದುವೆ ಆದ್ರೆ ಶಾಂತಿಪುರಕ್ಕೆ ನೀವು ಬರಕ್ಕಾಗಲ್ಲ, ನಿಜ ತಾನೇ? ಅದು ಅವ್ರ ಇಷ್ಟ. ಬನ್ನಿ. ಇವರೇ ನನ್ನ ತಂಗಿದಿರು.
ಇವನು ಹೆಣ್ಣಾಗಿದ್ದಿದ್ರೆ ಅಪ್ಪ ಎಲ್ರೂ ಸಾಯಿಸ್ಬಿಡ್ತಿದ್ರು. ಇವನೇ ನಮ್ ರಕ್ಷಕ. ಬನ್ನಿ. ಅಮ್ಮ, ನನ್ ಕಾಗ್ದದಲ್ಲಿ ಹೇಳ್ತಿದ್ನಲ್ಲ ರವಿ, ಅಪ್ಪ ಇವರು ಏನಾಯ್ತು? ಇಳೀರಿ. ಮೂಡೌಟ್ ಆಗಿರೋದು ಇನ್ನೂ ಹೋಗಿಲ್ಲಲ್ಲ? ಇಲ್ಲ, ಏನೂ ಇಲ್ಲ. ಕಿವಿಲಿ ಕೈಯಲ್ಲಿ ಏನೂ ಇಲ್ದಿರೋಳು ಶಾಂತಿಪುರದಲ್ಲಿದ್ದಾಳಲ್ಲ. ನೀವ್ ನಮ್ಮಪ್ಪನ್ ನೋಡಿದ್ರಲ್ಲ, ನಮ್ಮಪ್ಪನ್ ಮುಂಚಿನ ಸ್ಥಿತಿ, ನಮ್ಮನೆ ಪರಿಸ್ಥಿತಿ ಗೊತ್ತಿರೋ ಒಬ್ರು ಬರಲ್ಲ. ಈ ರೀತಿ ಯಾವತ್ತೂ ಮಾತಾಡ್ಬಾರ್ದು. ಖಂಡಿತ ಒಬ್ಬ ಬರ್ತಾನೆ. ಸ್ವರ್ಗದ ಬಾಗಿಲು ತೆಗಿಬೇಕು ಅಲ್ವಾ? ಜೀವನನ ರಕ್ಷಣೆ ಮಾಡೋಕ್ಕೆ ಅವನ್ ಬರ್ತಾನೆ ಅನ್ಕೊಂಡು. ಸರಿ, ಆಶ್ರಮದಲ್ಲಿ ಎಲ್ಲಾ ಕೆಲಸಗಳನ್ನು ನೀನು ನೋಡ್ಕೊಳ್ತಿದ್ಯಾ. ಸೂಪರ್, ನಿನ್ ಸೇವೆ. 5-6 ಜನಕ್ಕೆ ಕೆಲಸ, ಮತ್ತೆ ಒಳ್ಳೆ ಇನ್ಕಮ್. ಡ್ಯಾನ್ಸ್ ಹೇಳ್ಕೊಡ್ತೀರಾ, ಕೋಳಿನ ಸಾಕ್ತೀರಾ. ಬದುಕಬೇಕು ಅಂತ ನೀವು ಮಾಡ್ತಿರೋ ಹೋರಾಟ ಜೀವನದ ಧರ್ಮ ಅಲ್ವಾ? ವಯಸ್ಸಾಗಿರೋ ಅಜ್ಜಿದಿರಿಗೆ ಕಷ್ಟ ಕೊಡೋದು ಪಾಪ ಅಲ್ವಾ? ಇದು ಶಾಂತಿಪುರದ ಕೆಲಸ ಅಲ್ವಾ? ಹೇಯ್, ಕೋಪನಾ? ಹಾಗಿದ್ರೆ ಬಾಯಲ್ಲಿ. ಇಲ್ಲಿ ನೀವು ಬೆಳೆಸಿರೋ ಕೋಳಿ ಎಲ್ಲ ಒಳ್ಳೆ ಬೆಲೆಗೆ ಸೇಲ್ ಆಗತ್ತಲ್ವಾ? ನಿಮ್ಗ್ಯಾಕ್ ಬೇಕು ಇದೆಲ್ಲ? ಅಯ್ಯೋ, ನನ್ನ ಸ್ಟಡಿಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದೆ. ಒಂದು ಕೆನಡಿಯನ್ ಡೊನೇಷನ್ ಒಂದಕ್ಕೆ 2 ಲಕ್ಷ ರೂಪಾಯಿ ಬರುತ್ತೆ. 10 ಇನ್ಕ್ಯುಬೇಟರ್ ಬೇಕು ಅಂತ ನೀವು ಕೇಳಿದ್ರಿ, ಅವ್ರು 5 ಕಳ್ಸ್ಕೊಟ್ಟಿದ್ದಾರೆ. ಹೌದು, ಆದ್ರೆ ನಮ್ಗೆ ಒಂದೇ ಬೇಕಿರೋದು. ಮಾರ್ಬಿಡಿ 8 ಲಕ್ಷ ರೂಪಾಯಿಗೆ. ನೀವ ಕೆನಡಿಯನ್ನ ನಂಬೇಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಿಮ್ಗಿದೆಲ್ಲ ಯಾರು ಹೇಳಿದ್ರು? ತುಂಬಾ ಜನ ಹೇಳಿದ್ದಾರೆ, ಶಾಂತಿಪುರದವ್ರನ್ನೇ. ಹೇಗೆ ನೀವು ರವಿ ಫ್ರೆಂಡ್ಸ್ ಆಗಿದ್ದು? ಯು ಮೀನ್ ಕಾನ್ಫ್ಲಿಕ್ಟ್ಸ್? ನೋ ಕಾನ್ಫ್ಲಿಕ್ಟ್ಸ್. ಅವನು ಗಾಂಧಿಪುರ, ನನಗಷ್ಟೇ ಗೊತ್ತಿರೋದು. ಅವನು ಈ ಸಮಸ್ಯೆ ಬಗೆಹರಿಸೋಕೆ ಈ ಭೂಮಿಲಿ ಒಬ್ರಿಗೆ ಮಾತ್ರ ಸಾಧ್ಯ ಇರೋದು. ಯಾರ ದೇವ್ರು? ಮಾಯಾ. ಬಹುಶಃ ಮಾಯಾ ಹುಚ್ಚಿ ಅಲ್ವಾ? ರವಿ ಏನಾದ್ರೂ ಹೇಳಿದ್ರ? ಇಲ್ಲ, ಮಾಯಾ ಹೇಳಿದ್ರು. ನಾನಾ? ಯಾವಾಗ? ಇವಾಗ. ಮಾಯಾಗೆ ಒಪ್ಪಿಗೆ ಇದೆಯಾ? ನಾನೇನಾದ್ರೂ ತಪ್ಪು ಹೇಳಿದ್ನಾ? ಇಲ್ಲ, ಯಾರ ಹತ್ರ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಒಪ್ಪಿಗೆ, ನಿಮ್ ಜೊತೆ ಬರ್ತೀನಿ. ಇಲ್ಲಿ ಏನ್ ಡಿಸಿಪ್ಲಿನ್ ಇದೆ ಅಂತ ರವಿಗ್ ಚೆನ್ನಾಗ್ ಗೊತ್ತು. ಮೋಹನ್ ಅದನ್ನ ಫಾಲೋ ಮಾಡೋದಿಲ್ಲ. ಬಾಲನಾರಾಯಣ ಅವ್ರ ಮಗ ಅನ್ನೋದಕ್ಕಿಂತ ರವಿ ಅವ್ರ ಫ್ರೆಂಡ್ ಅಂತ ಅವನ್ನ ಹೊರಗೆ ಕಳಿಸ್ದೇ ಇರೋದಕ್ಕೆ ಒಂದೇ ಕಾರಣ. ನಮ್ಗೆ ನಮ್ ತರ ಚಿಂತೆ ಮಾಡೋ ಅಂತ ವ್ಯಕ್ತಿಗಳೇ ನಮ್ಗಿಲ್ ಬೇಕಾಗಿರೋದು. ಅವನ ಬಗ್ಗೆ ಏನಾದ್ರೂ ವಿಚಾರಿಸ್ಬೇಕಾ? ಬೇಡ, ನಾನು ನೋಡ್ಕೋತೀನಿ. ಅವನ ಹತ್ರ ನಾನು ಏನೆಲ್ಲ ಮಾತಾಡ್ಬೇಕು ಅನ್ಕೊಂಡಿದ್ದೀನೋ ನೀನ್ ಮಾತಾಡ್ತೀಯಲ್ವಾ?
ನಿನ್ನ ಕಷ್ಟ ನನಗೆ ಗೊತ್ತಾಗುತ್ತೆ, ಆದರೆ ನಾನು ಹೋಗಲೇಬೇಕು. ನಾನು ಇಲ್ಲೇ ಇದ್ರೆ ಸರಿ ಹೋಗಲ್ಲ. ನೀನೇನು ಮಾತಾಡದೇ ಇರು. ಒಂದು ವೇಳೆ ನೀನು ಹೋಗೋದಾದ್ರೆ ನಾಳೆ ಬೆಳಿಗ್ಗೆ ಹೋಗು. ನಿನ್ನ ಅಡ್ವೈಸ್ ನನಗೆ ಬೇಕಾಗಿಲ್ಲ. ನಾನು ಮತ್ತೆ ಸಿಗ್ತೀನಿ. 1-2 ತಿಂಗಳು ಸಿಟಿಲಿ ಇರ್ತೀನಿ. ನೀನು ನನ್ನ ಜೊತೆ ಬರೋಕ್ಕೆ ಚಾನ್ಸ್ ಇದೆಯಾ? ಇಲ್ಲ. ಆಲ್ ದ ಬೆಸ್ಟ್. We propose to adopt 15 more blind Adivasi children in addition to the existing 10. 10 ಅಲ್ಲ, 25. ನಮ್ ಜಾಗದಲ್ಲಿ ಬರೀ 10 ಜನ ಇದ್ದಾರಷ್ಟೇ ಅಲ್ವಾ? ಹೌದಾ? ಅದೇನ್ ನೋಡ್ಬೇಡಿ, 25 ಬರೆಯೋಕೆ ವಿಷ್ಣು ಅವ್ರು ಹೇಳಿದ್ರು. ನಾವ್ಯಾಕೆ ಸುಳ್ಳು ಹೇಳಬೇಕು? 25 ಅಂತ ಬರೆದ್ರೆ 8 ಜನಕ್ಕೆ ಗ್ರಾಂಟ್ ಆಗೋದು. 10 ಜನಕ್ಕೆ ಅಂತ ಬರೆದ್ರೆ ಸಿಗೋದೇ 4. ಒಂದು ಚಿಕ್ಕ ವಿಷಯದಲ್ಲೂ ಸುಳ್ಳು ಹೇಳಬಾರ್ದು ಅಂದಿದ್ದು ವಿಷ್ಣು ಸರ್ ತಾನೆ? ನಾವು ಗ್ರಾಂಟ್ ತಗೋಬೇಕು ಅಂತಿರೋ ಆ ಸೊಸೈಟಿ ಇದೆಯಲ್ಲ, ಅಲ್ಲಿರೋರೆಲ್ಲ ತುಂಬಾ ಶ್ರೀಮಂತರು. ಇದು ಸರಿ ಇಲ್ಲ ಮಾಯಾ. ಸಿಕ್ಕಷ್ಟು ತಗೋಬೇಕು, ಸಾಕಾಗಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ಇಸ್ಕೊಳ್ಳೋಣ. ಈ ಕಾಸು ಕೊಡೋರು ಇನ್ಸ್ಪೆಕ್ಷನ್ಗೆ ಅಂತ ಬರಲ್ವಾ? ಬರ್ತಾರೆ, ಇನ್ಸ್ಪೆಕ್ಟ್ ಮಾಡಿ ಗ್ರಾಂಟ್ ಮಾಡ್ತಾರೆ. ಅದಿಲ್ ಮಾಮೂಲಿ ಅಲ್ವಾ? $25 ಅಂತ ಬರೆಯಕ್ಕೆ ಬೇಜಾರಾ? ಈ ಸುಳ್ಳು ಕೆಲಸಕ್ಕೆ ನಾನು ಭಾಗಿಯಾಗೋದಿಲ್ಲ. ಅದರಲ್ಲಿ ಸುಳ್ಳು ಪಾಪನೂ ಇಲ್ಲ ರವಿ. ನಮ್ಮ ಈ ಆಶ್ರಮದಲ್ಲಿ ಶ್ರೀಮಂತರು ದುಡಿಯೋದ್ರಲ್ಲಿ, ಅದರಲ್ಲಿ ಅವ್ರು ಕೊಡೋ ದುಡ್ಡನ್ನ ಜಾಸ್ತಿ ಹೋದವ್ರಿಗೆ ಖರ್ಚು ಮಾಡಿ ಇನ್ನೇನಾದ್ರೂ ಮಿಕ್ಕಿದ್ರೆ ಅದು ಇಲ್ಲಿರೋರ್ಗೆ, ರೋಗಿಗಳಿಗೆ ಔಷಧಿ ತಗೊಳ್ಳೋದಕ್ಕೆ ಉಪಯೋಗ ಆಗುತ್ತೆ ತಾನೆ. ಅದಕ್ಕೆ ಈ ತರ ಸುಳ್ಳು ಲೆಕ್ಕನ ಬರೆಯೋದು ಸರಿ ಅಂತ ನಾನು ಹೇಳ್ತಿದ್ದೀನಿ. ರವಿ, ನಿನ್ನಲ್ಲಿ ನನ್ನ ನೋಡ್ತಾ ಇದ್ದೀನಿ. ನೀನ್ ಮಾತಾಡ್ತಿರೋದು ನಾನ್ ಮಾತಾಡ್ತಿರೋ ತರ ಇದೆ. ನೀನಿಲ್ಲಿ ಕೆಲಸ ಮಾಡ್ತಿದ್ಯಲ್ಲ ಶಾಂತಿಪುರ, ಇದು ನನ್ನ ಕನಸು. ವಿಷ್ಣುಜಿ. ಮೇಡಮ್. ಆರ್ಯದೇವಿ ಹೇಳಿದ್ರೆ ಸಾಕು. ಅಮ್ಮ ಬನ್ನಿ, ವಿಷ್ಣುಜಿ ಪೂಜೆ ಮಾಡ್ತಿದ್ದಾರೆ. ನಿನಗ್ ನಾನ್ ಗೊತ್ತಾ? ಹೇಗೆ? ನಿಮ್ಮ ಆಶ್ರಮದಲ್ಲಿ ಬರೋ ತುಂಬಾ ಜನ ಇಲ್ಲಿಗೂ ಬರ್ತಾರೆ, ಮತ್ತೆ ಓದಿದ್ದೀನಿ ಕೂಡ. ಮಾಯಾ ತಾನೇ ನಿನ್ ಹೆಸರು? ಹೇಗ್ ಗೊತ್ತಾಯ್ತು ಅಂತನಾ? ಶಾಂತಿಪುರ ತುಂಬಾ ಪ್ರಸಿದ್ಧಿ ಅಲ್ವಾ? ಅದಕ್ಕೆ ನಾನಿಲ್ಲಿ ಏನೂ ಅಲ್ವಲ್ಲ. ಅಲ್ವಾ? ವಿಷ್ಣುಜಿ ಅವ್ರ ಪ್ರೈವೇಟ್ ಸೆಕ್ರೆಟರಿ. ವಿಷ್ಣುಜಿ ಅವರ ಟೀ ಸಕ್ಕರೆ ಕೂಡ ನೀನೇ ತೀರ್ಮಾನ ಮಾಡೋದು. ಅದೆಲ್ಲ ಇನ್ನೇನಾದ್ರೂ ಹೇಳ್ಬೇಕಾ? ಆರ್ಯದೇವಿ, ನಿಮ್ಮ ಪಾದ ಇಲ್ಲಿ ತಾಗಿದ್ದಕ್ಕೆ ಈ ಜಾಗ ಪುಣ್ಯಸ್ಥಳ ಆಗಿದೆ. ಹೌದು ಆರ್ಯದೇವಿ. ನನ್ನನ್ನು ಹೊಗಳೋ ಹಕ್ಕು ಇನ್ನೂ ನಿಮಗ್ ಬಂದಿಲ್ಲ. ನಿಮ್ನ ಸ್ವಾಗತಿಸೋಂತ ಅರ್ಹತೆ ಕೂಡ ನನಗಿಲ್ವಲ್ಲ. ಉಪಚಾರಗಳಿಲ್ದೆ 1-2 ದಿನ ಅಷ್ಟೇ ಆಸೆ ಪಟ್ಟಿದ್ದು. ನನಗೆ ಆಶ್ಚರ್ಯ ಅನಿಸ್ತಿದೆ. ಯಾವಾಗ್ಲೂ ನನ್ನ ಜನಗಳ ಮಧ್ಯೆನೆ ಒಂಟಿಯಾಗಿ 1-2 ನಿಮಿಷನಾದ್ರೂ ಬೇಡವಾ? ಮಾಯಾ, ಗೆಸ್ಟ್ ರೂಮ್ನ ರೆಡಿ ಮಾಡು. ಇವ್ರು ರೆಸ್ಟ್ ತಗೊಳ್ಳಿ. ನಾನು ಬರ್ತೀನಮ್ಮ.
ರವಿ ಈಗ ಎಲ್ಲಿರ್ತಾನೆ? ರವಿ ಗೊತ್ತಾ? ನಿನಗ್ ಗೊತ್ತಿರೋ ಅಷ್ಟೇ. ಹೊರಗಡೆ ಎಲ್ಲೋ ಹೋಗಿದ್ದಾರೆ, ಸಂಜೆ ಒಳಗ್ ಬರ್ಬೋದು. ಯಾಕೆ ಸರಿಯಾಗಿ ಗೊತ್ತಿಲ್ವಾ? ರವಿ ಬಗ್ಗೆ ಎಲ್ಲ ನಿಂಗ್ ಗೊತ್ತು ಅಂತಾನೆ ಕೇಳ್ಪಟ್ಟೆ. ಸ್ನೇಹನೇ ಅಮ್ಮ ನಾನ್ ಬಯಸೋದು. ಎಲ್ಲಾ ಸ್ನೇಹನೂ ನಂಗಿಷ್ಟಾನೆ. ನಿನ್ನನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಿಂಗೇನಾಯ್ತಪ್ಪ? ಅಮ್ಮ ನೀವು ಹೋಗಿ, ನಾನು ಬರೋದಿಲ್ಲ. ಬರ್ಲೇಬೇಕು. ನಿನ್ನನ್ ಬಿಟ್ಟು ನಾನು ಹೋಗಲ್ಲ. ನೋಡು, ನಿನ್ನನ್ನು ಹುಡ್ಕೊಂಡು ನಾನು ಎಷ್ಟೆಲ್ಲ ಅಲ್ದೆ. ಏನಕ್ಕೆ? ನಾನು ನಿಮ್ಮನ್ನ ಹುಡ್ಕ ಕೇಳಿದ್ನಾ? ನೀವು ನನ್ನ ಓದಿಸಿದೀರಾ, ಅದಕ್ಕೆ ನಾನು ಋಣಿಯಾಗಿರ್ತೀನಿ. ನೀನ್ ಯಾಕಿಷ್ಟು ಕ್ರೂರಿ ಆಗ್ತಿದ್ಯಾ? ಯಾರಿದ್ರೆ ಏನು, ಎಲ್ರೂ ಇದ್ರೂ ಕೂಡ ನಾನಿವತ್ತು ಒಂಟೀನೆ. ಮಂತ್ರಧ್ವನಿಗಳು, ಧರ್ಮ ಅಧರ್ಮದ ಬಗ್ಗೆ ತರ್ಕಗಳು, ಶಾಪ ಮೋಕ್ಷಗಳ ಬಗ್ಗೆ ಮಾಡುವಂಥ ವಿಚಾರಗಳು, ಆತ್ಮಾವಲೋಕನ ಮಾಡ್ಕೊಳಕ್ ಬರೋ ಎಲ್ಲರಿಗೂ ಶಾಂತಿ ಮಂತ್ರ ಹೇಳ್ಕೊಡೋಂಥ ಆರ್ಯಾಶ್ರಮ, ಅದರ ನಾಯಕ ಸ್ಥಾನ ಸಲೀಸಾಗಿ ಯಾರಿಗೂ ಸಿಗಲ್ಲ. ಅದಕ್ಕೆ ಅದೃಷ್ಟ ಮಾಡಿರಬೇಕು. ಯಾಕೆ ನನ್ನನ್ನು ಆಡ್ಕೋತಿದ್ಯಾ? ಹಾಗೆ ಮಾತಾಡ್ತೀನಿ. ನನಗೆ ಸಾಕಾಗಿದೆ. ಜಾತಿ ಅನ್ನೋ ಮದ ಹತ್ತಿರೋ ಜನರನ್ನ ಸಾಕೋದೆ ನಿಮ್ಮ ಆಶ್ರಮ. ನನ್ನ ಎಷ್ಟೋ ಪ್ರೀತಿಯಿಂದ ಬೆಳೆಸಿದ್ದ ಗುರುಜಿನ ಏನಾಯ್ತು ನನ್ನ ಕಣ್ಣಾರೆ ನೋಡ್ದೆ. ನನಗೆ ಅಸಹ್ಯ ಅನ್ನಿಸ್ತು. ಸತ್ತಿರೋರ್ ಬಗ್ಗೆ ಹೀಗೆಲ್ಲ? ಆರ್ಯಾಶ್ರಮದಲ್ಲಿ ಒಂದೊಂದು ಅಣುನು ಅವ್ರದ್ದೇನೆ. ನಾನು ಅಲ್ಲೇ ಇದ್ದು ಕೆಟ್ಟವನಾಗಿ ಬದಲಾಕೋಕ್ಕೂ ಮುಂಚೆನೆ ನಾನು ಹೊರಗಡೆ ಬಂದ್ಬಿಟ್ಟೆ. ನಾನಲ್ಲಿ ಇರ್ಲೇಬೇಕಲ್ವಾ? ಬೇರೆ ವಿಧಿ ಇಲ್ಲ. ಹಣ ಇರೋ ಶ್ರೀಮಂತರು, ಅಹಂಕಾರ ಇರೋ ರಾಜಕಾರಣಿಗಳು, ತಂದೆ ತಾಯಂದಿರನ್ನ ಬಿಟ್ಟಿರೋ ಮಕ್ಕಳು, ಇವರೆಲ್ಲರೂ ಅನಾವಶ್ಯಕವಾಗಿ ಬಂದು ಅಲ್ಲಿ ಮಾತಾಡ್ತಾ ಇದ್ದಾರೆ. ಅಂಥವ್ರನ್ನೆಲ್ಲ ನೋಡ್ಕೊಂಡಿರೋದಕ್ಕೆ ನನ್ನ ಕೈಲಾಗಲ್ಲ. ನನಗೆ ಅಲ್ಲ, ನಿಮಗೂ ಆಗಲ್ಲ. ನೀವು ನನ್ನ ನೋಡ್ಕೊ ಅಂತ ಹೇಳಿದ್ರೆ ನಾನು ಖಂಡಿತ ನೋಡ್ಕೋತೀನಿ. ಆದರೆ ನಾನು ಅಲ್ಲಿಗೆ ಬರೋದಿಲ್ಲ. ನೀನ್ ಬರಲ್ಲ ಅಲ್ವಾ? ಇಲ್ಲ. ಇಲ್ಲಿ ಬಿಟ್ಟು ಬರಲ್ವಾ? ನನ್ನ ಕೈಲಿ ಇಲ್ಲಿಂದ ಬರೋದಕ್ಕಾಗೋದಿಲ್ಲ. ಭಿಕ್ಷೆಗೆ ಬಂದು ಬರೀ ಕೈಯಲ್ಲಿ ಹೋಗಿರೋರ್ ಥರ ನನ್ನ ಕೈಲಾಗಲ್ಲ. 2 ದಿನನಾದ್ರೂ ನನ್ನ ಜೊತೆ ಬರ್ತೀಯಾ? ಪ್ರಾರ್ಥನೆ ಗಂಟೆ ಹೊಡೀತು, ಆದರೂ ಇನ್ನ ಇಲ್ಲೇ ನಿಂತಿದ್ದೀರಾ. ರವಿ ಇನ್ನೂ ಬರ್ಲಿಲ್ವಲ್ಲ? ಮೋಕ್ಷ ಯಾತ್ರೆಯಲ್ಲಿ ಎಲ್ಲರೂ ಬಂದು ನಿಂತಿದ್ದಾರೆ. ಯಾತ್ರೆಯಲ್ಲಿ ಅವನು ನನ್ನ ಜೊತೆ ಇರ್ತಾನೆ ಅಂತ ನಾನು ಆಸೆ ಪಡ್ತೀನಿ. ಯಾತಕ್ಕೋಸ್ಕರ ನೀವು ನನ್ನ ಕರೆದ್ರಿ? ಕೂತ್ಕೊಳ್ಳಿ. ರವಿನ್ ಕರ್ಕೊಂಡು ಹೋಗಕ್ ನಾನು ಬಂದೆ. ಅದಕ್ಕೋಸ್ಕರ ನಾನು... ನೀವು ಅವನನ್ನ ಬಿಟ್ಕೊಡ್ಬೇಕು. ಯಾಕೆ ಈ ಥರ ಮಾತಾಡ್ತಿದ್ದೀರಾ? ರವಿ ಬರೋದಿದ್ರೆ ಕರ್ಕೊಂಡೋಗಿ. ರವಿನ ನೋಡ್ಕೊಳ್ಳೋದಕ್ಕೊಬ್ರು ಸಿಕ್ಕಿದ್ದಾರೆ ಅಂತ ಗೊತ್ತಾದ್ರೆ ಸಂತೋಷ ತಾನೆ. ಅದರಲ್ಲೂ ನೀವು, ತುಂಬಾ ಸಂತೋಷ. ನೀವು ಹೇಳಿದ್ರೇನೆ ರವಿ ಬರೋದು. ಶಾಂತಿಪುರದಲ್ಲೇ ನೆಲೆ ಊರಬಾರ್ದು. ನಾನು ಯಾರನ್ನು ಬಲವಂತ ಮಾಡಲ್ಲ ಆರ್ಯದೇವಿ.
ನಾನು ಯಾವಾಗಲೂ ಆ ಥರ ಮಾಡಲ್ಲ. ದೊಡ್ಡ ದೊಡ್ಡ ಮಾತುಗಳೆಲ್ಲ ನಮ್ಮಿಬ್ರಲ್ಲಿ ಬೇಡ. ಆದರೆ ಆರ್ಯದೇವಿ ನೀವವತ್ತು ಇಲ್ಲ, ಅಮ್ಮ ವಿಷ್ಣುವರ್ಧನ್ ಆ ಥರ ಒಂದು ಕಾಲ ಇತ್ತು, ಅದು ನೆನ್ಸ್ಕೊಂಡು ಹೇಳಿದ್ರೆ ಸಾಕು. ದಯವಿಟ್ಟು ರವಿನ್ ಕಳಿಸ್ಕೊಡಿ. ರವಿನೇ ಬೇಕು ಅಂತ ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಾ? ನನ್ನ ನಂತರ ಈ ಸಂಸ್ಥೆನ ನಿರ್ವಹಣೆ ಮಾಡೋದು ರವಿನೇ. ನಿಮ್ ಕಾಲ ಮುಗಿದ್ಮೇಲೆ ಅವನಿಲ್ಲಿರೋದು ಬೇಡ. ಅವನಿಲ್ಲಿರೋ ಒಂದೊಂದು ನಿಮಿಷನೂ ನಂಗೆ ತುಂಬಾ ಭಯ ಆಗ್ತಾ ಇರತ್ತೆ. ಕಾಡಲ್ಲಿ ಭಯಂಕರವಾದ ಶಬ್ದನ ನಾನು ಕೇಳಿದ್ದೀನಿ. ರಾತ್ರಿ ಆದ್ರೆ ನಂಗೆ ದೆವ್ವಗಳ ಕನಸು ತುಂಬಾ ಬೀಳತ್ತೆ. ಅದಕ್ಕೂ ರವಿಗೂ ಏನು? ಅವನಿಲ್ಲಿರೋದ್ರಿಂದ ತಾನೇ ಹಾಗೆ. ನನ್ಗೆ ಅರ್ಥನೇ ಆಗ್ತಿಲ್ಲ. ರವಿ ನಂಗೆ ಇವತ್ತು ಕೇಳ್ದ, ಆರ್ಯ ಆಶ್ರಮದಿಂದ ಹೊರಗೆ ಬರಕ್ಕಾಗಲ್ವಾ ಅಂತ. ನನಗೆ ಉತ್ತರ ಇರಲಿಲ್ಲ. ಒಂದ್ಸಲ ಇದೇ ಪ್ರಶ್ನೆ ನಿಮ್ಮನ್ನೂ ಕೇಳಿದೆ, ನೀವು ನಂಗೆ ಉತ್ತರ ಕೊಡ್ಲಿಲ್ಲ. ಆದ್ರೂ ನಾನು ನಿಮ್ಮನ್ನ ನಂಬದೆ. ಇಲ್ಲಿ ನೋಡಿ, ದಯವಿಟ್ಟು ನಿಲ್ಲಿಸಿ. ಇಲ್ಲ, ನಾನು ಹೇಳ್ಬೇಕು, ಯಾರಿಗಾದ್ರೂ ಹೇಳ್ಬೇಕು. ವಿಧಿ ಇಲ್ದೆ ನಿಮ್ಮ ಹತ್ರ ಹೇಳ್ತಾ ಇರೋದು. ಅದು ಸ್ವಲ್ಪ ದಿನಕ್ಕೆ ಮುಂಚೆ ನಡೆದಿದ್ದು, ಬಿಟ್ಬಿಡಿ. ಇನ್ಮೇಲಾದ್ರೂ ಹುಷಾರಾಗಿರ್ಬೇಕು. ಹೆಣ್ಮಕ್ಳು ಹುಷಾರಾಗಿರ್ಬೇಕಲ್ವಾ? ಅವತ್ ನಾನು ಅಂದ್ಕೊಂಡಿದ್ದು ನಿಮ್ ಹೆಂಡತಿ, ನಿಮ್ ಮಕ್ಕಳು, ನಿಮ್ ಕುಟುಂಬ. ಆದ್ರೆ ನಿಮ್ಮ ಆಸೆಗೋಸ್ಕರ ನನ್ನನ್ನ ನಿಮಗ್ ನೆನ್ಪಿದ್ಯಾ? ನಿಮ್ ಯಜಮಾನ, ನಿಮಗ್ ಬೇಕಾದವರು, ಆಸ್ಟ್ರೇಲಿಯಾದವನು, ಅವನಿಂದ ನಾನು ಎಷ್ಟು ಕಷ್ಟಪಟ್ಟೆ ಅಂತ ನಿಮಗ್ ಗೊತ್ತಿಲ್ವಾ? ಅವನು ಹಾಕಿದ ಭಿಕ್ಷೆಯಿಂದ ತಾನೇ ನೀವು ಶಾಂತಿಪುರ ಶುರು ಮಾಡಿದ್ದು. ಆಮೇಲೆ ವಿಜಯನಗರಕ್ಕೆ ಹೋಗಿದ್ದು ಆ ದುಡ್ಡಿಂದ ತಾನೇ. ಏನೇ ಆದ್ರೂ ನೀವು ನನ್ನನ್ನ ದೂರ ಮಾಡಿದ್ರಿ. ನಾನೊಬ್ಳು ದೊಡ್ಡ ಪಾಪಿ. ನಾನ್ ಪಟ್ಟ ಕಷ್ಟಗಳು, ದುಃಖಗಳು. ಒಂದ್ ವೇಳೆ ಆರ್ಯ ಆಶ್ರಮ ಕರ್ಕೊಂಡು ಹೋಗಿಲ್ಲ ಅಂದಿದ್ರೆ. ಆರ್ಯದೇವಿ, ಲೀವ್ ಮಿ ಅಲೋನ್, ಲೀವ್ ಮಿ ಅಲೋನ್. ಎನಿ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್? ಇಲ್ಲ ಸರ್, ಆದರೆ ರಾಜಕೀಯದವರು ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಅದು ನನಗೆ ಗೊತ್ತು, ಅದಕ್ಕೆ ನಿನ್ನ ಹತ್ರ ಕೇಳಿದ್ದು. ಮೊದಲು ಇಂಟ್ರೆಸ್ಟು, ಆಮೇಲೆ ಹೋರಾಟ. ಗಿವ್ ಮಿ ಎ ಬ್ರೀಫ್ ಕನ್ಕ್ಲೂಷನ್. ಸರ್, ಓನ್ಲಿ ಒನ್ ಐ ವಿಟ್ನೆಸ್, ಕಾರ್ಪಸ್ ಡೆನಿಟಿ. ನೋ ಮೆಟೀರಿಯಲ್ ಎವಿಡೆನ್ಸ್ ಸೋ ಫಾರ್ ಸರ್. ನಾನೀಗ ಇಲ್ಲಿಂದ ಹೊರಡ್ತೀನಿ. ಬರ್ತೀನಿ, ಯಾವಾಗ ಬೇಕಾದರೂ ಬರ್ತೀನಿ. ಇದು ಸತ್ತೋಗಿರೋ ರವಿ ಬರ್ದಿರೋ ತಾನೆ? ಸರ್. ಯಾರಿಗೆ ಬರ್ದಿರ್ಬೋದು? ಗೊತ್ತಿಲ್ಲ ಸರ್. ಯಾರಿಗಿರ್ಬೋದು? ಅದು ಹೇಳಕ್ಕಾಗಲ್ಲ. ಆ ಐ ವಿಟ್ನೆಸ್ ಅವನ ಹೆಸರೇನು? ಗೋಪಿ. ಅವನ ಬಗ್ಗೆ ಎಲ್ಲ ಡೀಟೇಲ್ಸ್ ನನಗೆ ಕಳಿಸಿ.
ಗೋಪಾಲ್, ಯು ಆರ್ ದ ಓನ್ಲಿ ಐ ವಿಟ್ನೆಸ್. ಅದು ಕಥೆಗಳನ್ನ ಬರೀತಾ ಇದ್ರಾ? ಇವಾಗಲ್ಲ, ನಾನು ಕತೆ ಬರೆದು 2 ವರ್ಷ ಆಯಿತು. ಯಾಕೆ ನಿಲ್ಲಿಸ್ಬಿಟ್ಟೆ? ಕತೆ ಮುಗ್ದೋಯ್ತು, ಜೀವನನೂ ಮುಗ್ದೋಯ್ತು. ಅದಕ್ಕೆ ಬರೆಯೋದು ನಿಲ್ಲಿಸ್ಬಿಟ್ಟೆ. ಮಲಗಿರೋ ಅಮ್ಮನ್ನ ಅಪ್ಪ ಕತ್ತಿಸ್ಕಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ ಆ ಥರ ಬರ್ದಿರೋದು ನಿಜ ತಾನೇ? ಆಸೆ ಪಟ್ಟು ಕಟ್ಕೊಂಡು ಹೆಂಡತಿ ಚೆನ್ನಾಗಿರ್ತಾಳೆ ಅಂತ ಅಪ್ಪ ಅನ್ಕೊಂಡಿದ್ರು. ಆದರೆ ಅದಾಗದೇ ಇರುವಾಗ ಅಪ್ಪ ಕೊಲೆ ಮಾಡಿ ರಾಕ್ಷಸ ಆದ್ರು, ಅಷ್ಟೇನೆ. ಓಗೈ ಪಡಂ ಕಥೆ ನಾಯಕಿ ಮೃದುಲಾ ಈ ಗೋಪಾಲರ ಜೀವನದಲ್ಲಿ ರಾಜಲಕ್ಷ್ಮಿ. ಯಾವತ್ತಾದ್ರೂ ನೀವಿಬ್ರು ಒಟ್ಟಿಗೆ ಸೇರಿದ್ದೀರಾ? ಇಲ್ಲ. ಹಂಗಂದ್ರೆ ನೀವೇನ್ ಬರ್ದಿದ್ದೀರಾ? 2 ಕುದುರೆ ಕಟ್ಟಿರೋಂಥ ರಥದಲ್ಲಿ ಅದೆಲ್ಲ ಅನುಭವಿಸ್ದಲೇ ನೀನ್ ಬರ್ದಾ? ಅವಳ ಮನಸ್ಸು ನನಗೆ ಚೆನ್ನಾಗಿ ಗೊತ್ತಿದೆ. ಈ ಕಥೆನ ನೆನ್ಪಿಸ್ಕೊಂಡ್ರೆ ನಿನ್ ಪ್ರೀತಿ ನೆನಪಾಗುತ್ತಲ್ವಾ? ಅದೇ ತಾನೇ ಸರಿ. ನಾನು ಬರೀವಾಗ ಯಾರನ್ನೂ ನೆನ್ಸ್ಕೊಂಡು ಬರೆಯೋದಿಲ್ಲ. ಅವ್ರ ದುಃಖ ನನಗೆ ಬೇಕಾಗಿಲ್ಲ. ನನಗೂ ಕೂಡ ನಿನ್ನ ಕಥೆನ ಪೂರ್ತಿಯಾಗಿ ಓದಿ ತುಂಬಾನೇ ನನಗೆ ಕಷ್ಟ ಆಗ್ತಾ ಇದೆ. ಯಾವತ್ತಾದ್ರೂ ನಿಮ್ಮ ಕತೆ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡಬೇಕಾದ್ರೆ ಅದನ್ನ ಯಾರತ್ರನಾದ್ರೂ ಖಂಡಿತವಾಗಿ ನೀನು ಹಂಚ್ಕೊಂಡೇ ಇರ್ತೀಯ ಅಲ್ವಾ? ಹೌದೇ. ಸರಿ, ಹೋಗೋಣ. ಅವ್ರಿಗಿಷ್ಟ ಆದವ್ರನ್ನೇ ಕಥೆಯಲ್ಲಿ ಕತೆ ಪಾತ್ರಗಳನ್ನಾಗಿ ಬದಲಾಯಿಸ್ತಾರೆ. ಕಥೆಯಲ್ಲಿ ಕೆಲವು ಸತಿ ಪಾತ್ರಗಳೇ ಕೊಲೆಗಾರರಾಗಿ ಬದಲಾವಣೆ ಆಗುತ್ತೆ. ಅದರಲ್ಲಿ ಸ್ವಲ್ಪ ಸತ್ಯ ಅಸತ್ಯಗಳು ಕೂಡ ಇರುತ್ತೆ. ಈ ಹುಡುಗ ರವಿ ಹೇಳಿದ ಕಥೆಯಲ್ಲಿ ಕೆಲವು ಸತ್ಯಗಳು ಇದೆ, ಅದನ್ನ ನಂಬ್ತೀನಿ. ಹೀ ಈಸ್ ಇಂಟೆಲಿಜೆಂಟ್. ಆದರೆ ಅವನು ಹೇಳ್ತಿರೋ ಕಾರಣಗಳೆಲ್ಲ ಕೊಲೆಗಾರನ ಕಾರಣವಾಗಿಲ್ಲ, ಅದು ಮಾತ್ರ ಅರ್ಥ ಆಗ್ತಾ ಇದೆ. ಗೋಪಾಲ್ ಹತ್ರ ಎಲ್ಲ ವಿಷಯ ಹೇಳಿದ್ ರವಿ ಅದನ್ನ ಮಾತ್ರ ಮುಚ್ಚಿಟ್ಟಿದ್ದಾನೆ. ಫ್ಯಾಕ್ಸ್ ಬೇಬಿ ಅಗೇನ್ಸ್ಟ್ ಕೂಪನ್. ಆರ್ಯದೇವಿ ಶಾಂತಿ ಜೊತೆ ಬಂದಾದ್ಮೇಲೆ ಗೋಪಾಲ್ ಕತೆ ಮುಳುಗೋಗಿದ್ದು. ಗೋಪಾಲ್ ಮಾಡಿರೋ ಎಲ್ಲ ಕಥೆಯಲ್ಲೂ ಒಂದು ಟ್ವಿಸ್ಟ್ ಇದೆ. ಆದ್ರೆ ಏನ್ ಮಾಡೋದು, ಈ ಕಥೆಯಲ್ಲಿಲ್ಲ. ಗೋಪನ್ ಚಿಕ್ಕ ವಯಸ್ಗೂ ರವಿ ಚಿಕ್ಕ ವಯಸ್ಗೂ ಒಂದೆರಡು ವ್ಯತ್ಯಾಸಗಳಿದೆ. ಸ್ಮಾಲರ್ ಸೈಜಲ್ಲಿ ಈ ರೀತಿ ನಡೆಯೋದು ಸ್ವಲ್ಪ ಕಷ್ಟ ಅಲ್ವಾ? ಹೌದು. ಅದ್ ಮಾತ್ರ ಅಲ್ಲ, ರವಿ ಚಿಕ್ಕ ವಯಸ್ಸಲ್ಲಿ ಅಷ್ಟು ಚೆನ್ನಾಗಿರ್ಲಿಲ್ಲ. ಅವನ್ ಸಂಬಂಧಿಕರೇ ಅವನ್ಗೆ ಯಾಮಾರ್ಸಿದ್ರು. ಹೌದು. ಆದ್ರೆ ಅಲ್ಲಿವರೆಗೂ ರವಿಯಲ್ಲಿದ್ದ. ಸ್ಪಾಟಲ್ ಸಿಕ್ಕಿರೋ ರಕ್ತ ಬಿ ಪಾಸಿಟಿವ್. ಚಪ್ಲಿಲಿದ್ದಿದ್ ರಕ್ತ ಕಲೆನೂ ಬಿ ಪಾಸಿಟಿವ್. ಗೋಪನ್ ಬ್ಲಡ್ ಗ್ರೂಪ್ ಕೂಡ ಬಿ ಪಾಸಿಟಿವ್. ಇದು ಮುಖ್ಯವಾದ ಅನಾಲಿಸಿಸ್. ರೋಶ್ನಿ ಅನ್ನೋ ಹುಡುಗಿ ಗ್ರೂಪ್ ಏನು? ಬಿ ಪಾಸಿಟಿವ್. ನಂದು ಅದೇನೆ. ನೀವು ಡಯಾಬಿಟಿಸ್ ಪೇಷಂಟಾ? ಕಜಾಯ ಅಂದ್ರೆ ನಿಮಗೆ ತುಂಬಾ ಇಷ್ಟನಾ? ಇಷ್ಟ ಇಲ್ಲ. ಹಂಗಂದ್ರೆ ಪಾಕೆಟ್ನಲ್ಲಿ ಚಾಕ್ಲೇಟ್ಸ್ ಏನಕ್ಕೆ ಇಟ್ಕೊಂಡಿದ್ದೀರಾ? ಪದ್ಮಗೆ. ಮಾಯಾ ಅಂದ್ರೆ ಇಷ್ಟನಾ? ಯಾರಾದ್ರೂ ಮಾಯಾನ ಮುಟ್ಟಿದ್ರೆ ಹೊಡಿತ್ಯಾ? ಯಾರಾದ್ರೂ ಮಾಯಾನ ಮದ್ವೆ ಮಾಡ್ಕೊಂಡ್ರೆ ಹೊಡಿತೀನಿ. ಮಿಸ್ಟರ್ ಡೊಮಿನಿಕ್ ಪಿಂಜಮನ್, ಎಲ್ಲರಿಗೂ ಕೇಳೋ ಅಂತ ಕ್ವಶನ್ನೇ ನಿನ್ನತ್ರನೂ ಕೇಳ್ತೀನಿ. ರವಿಗೂ ಮಾಯಿಂಗೂ ಇದು ಸಂಬಂಧ ಏನು? ಪ್ರೀತಿ ಮಾಡ್ತಿದ್ದಾರೆ. ಗೋಪಾಲ್ ಮತ್ತೆ ಮಾಯಿನ್ ನಡುವೆ ಪ್ರೀತಿ. ರವಿ ಕೊಲೆಯಲ್ಲಿ ಯಾರ ಮೇಲಾದ್ರೂ ನಿನಗೆ ಸಂದೇಹ ಇದೆಯಾ? ಇದಾರೆ. ಯಾರು? ನಾನೇ. ಸರಿ, ಹೊರಡ್ಬೋದು. ಏನ್ ಹಂಗ್ ನೋಡ್ತಾ ಇದೀಯಾ? ರವಿ ಕೊಲೆಯಾಗಿ ದಿನ ರಾತ್ರಿ ನೀನೆಲ್ಲೋಗಿದ್ದೆ ಅಂತ ಹೇಳ್ದೆ? ನನ್ನ ಹೆಂಡತಿಗೆ ಹುಷಾರಿಲ್ಲ ಅಂತ ಯಾರೋ ಬಂದು ಹೇಳಿದ್ರು, ಅದಕ್ಕೆ ನಾನು ಮನೆಗೆ ಹೋಗ್ಬಿಟ್ಟೆ. ಸುಳ್ಳು. ನೀನ್ ಕಾರಲ್ಲೇ ಇದ್ದೆ. ಡ್ರೈವರ್ ಇಲ್ದೇನೆ 3 ಜನ, ಅದರಲ್ಲೊಬ್ಬ ನೀನು. ನಿಜವಾಗ್ಲೂ ನಾನೇನು ಮಾಡಿಲ್ಲ ಸರ್. ಎಲ್ರೂ ನೋಡಿದ್ದಾರೆ. ಪೆನ್ಸಿಲ್ ತರ ಇರೋ ಈ ದೇಹ, ನೋಡಕ್ಕಾಗ್ದೇ ಇರೋಂಥ ಮುಖ, ಅದೆಲ್ಲ ನೀನ್ ತಾನೇ? ಪೆನ್ಸಿಲ್ ಅಂತ ದೇಹ ನಂದೇ.
ಆದ್ರೂ ನಾನು ಹೇಳು, ಆಯುಧನ ಎಲ್ ಬಚ್ಚಿಟ್ಟಿದ್ಯಾ? ಭೂಮಿ ಇಲ್ಲ, ನೀರಲ್ಲ. ಇಲ್ಲ ಸರ್, ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅವತ್ತು ರಾತ್ರಿ ನಾನು ಮನೆ ಬಿಟ್ಟು ಹೊರಗಡೆ ಬರ್ಲಿಲ್ಲ ಸರ್. ಯಾರು ಕೊಂದ್ರು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಹೇಳಿಲ್ಲ ಅಂದ್ರೆ ನಿನ್ನ ಶೇಪ್ ಹಂಗೆ ಬದಲಾಗ್ಬಿಡುತ್ತೆ. ಅಯ್ಯೋ ದೇವ್ರೆ, ನಾನೇನು ಮಾಡ್ಲಿಲ್ಲ ಸರ್. ಅವ್ರು ಹೇಳಿದ್ ಬಿಟ್ಟು ನನಗ್ ಬೇರೆ ಏನು ಗೊತ್ತಿಲ್ಲ ಸರ್. ಅವ್ರೇನ್ ಹೇಳಿದ್ರು? ಅವ್ರೇನ್ ಹೇಳಿದ್ರು ಅಂದ್ರೆ ಹೇಳೋ. ಗೋಪಾಲ್ ಸರ್ ಹೇಳಿದ್ದು. ಅವಾಗ್ಲೇ ನನಗೂ ಗೊತ್ತಾಗಿದ್ದು. ಕೊಲೆ ಮಾಡೋದಕ್ಕೆ ಕಾರಣ? ಗೋಪನ್ನು ಮಾಯಾನು ಒಟ್ಟಿಗೆ ಗಾಡಿಲಿ ಹೋಗೋದನ್ನ ನೋಡ್ದೆ. ಏನ್ ನೋಡ್ದೆ ನೀನು? ಅವತ್ತೊಂದಿನ ಅವರಿಬ್ರು ನಿನಗೂ ಮಾಯನ್ಗೂ ಇದ್ದಿದ್ದ ಸಂಬಂಧ ಬೇರೆ ಏನೂ ಇಲ್ಲ. ಅಷ್ಟೊಂದೇನೂ ಇಲ್ಲ ಅಂತ ನಾನು ಅನ್ಕೊಂಡಿದ್ದು. ನಿನಗೇಂಗ್ ಗೊತ್ತಾಯ್ತು? ಮಾಯಿನಂತ ಒಂದು ಹುಡುಗಿನ ಪ್ರೀತಿನ ಮಾತ್ರ ಮಾಡಬೇಕು, ಅದನ್ಯಾಕೆ ಮರಿಬೇಕು? ನಾನು ಹಾಗೆ ಅನ್ಕೊಂಡೇ ಇಲ್ಲ. ನೆನ್ಸ್ಕೊಂಡಿದ್ಯಾ? ನಿಮ್ಮಿಬ್ರನ್ನ ಜೊತೆಲಿ ನೋಡಿದ್ದಾರೆ. ಇಲ್ಲ, ಪ್ರೀತಿಯ ನಾಯಕಿಯೇ. ನಾನಿನ್ನೂ ಹೇಳಿಲ್ಲ. ಅಯ್ಯೋ, ಅದಷ್ಟೇ ಅಲ್ಲ. ನೀನು ಹೋಗ್ಬೇಕಂದ್ರೆ ನಾನೇನ್ ಮಾಡ್ಲಿ? ಪ್ರೀತಿಯ ನಾಯಕಿಯೇ. ಇದು ನಿನಗೆ ಗೊತ್ತಿಲ್ದೇನೆ ರೆಕಾರ್ಡ್ ಮಾಡಿದ್ ನಾವು. ಇವಾಗ ಹೇಳು, ನಿನ್ನ ಮಾಯಿನ್ ಮಧ್ಯೆ ಇದ್ದ ಸಂಬಂಧ, ಕತೆ ಬರೆಯೋದು, ಕೊಲೆ ಮಾಡೋದು. ಅದ್ರಲ್ಲಿ ರವಿ ಹೇಳಿರೋದು ಇದೆ. ಇಲ್ಲ, ರವಿಯಲ್ಲಿರೋವಾಗ್ಲೇ ನಾನಿದನ್ ಹೇಳಿದ್ದು, ಪ್ರೀತಿಯ ನಾಯಕಿಯೇ. ಸಾಕು. ನಾನಿನ್ನು ಹೇಳೇ ಇಲ್ಲ. ಬೇಡ. ಅಯ್ಯೋ, ಅದಷ್ಟೇ ಅಲ್ಲ. ನೋಡಿ ಪ್ಲೀಸ್, ನಂಗೆ ಕೋಪ ಬರುತ್ತೆ. ಹೋಗು, ನನಗೇನಾಗ್ಬೇಕು? ಪ್ರೀತಿಯ ನಾಯಕಿಯೇ. ಸ್ವಲ್ಪ ನಿಲ್ಲ, ನಾನೇನು ಹೇಳಬೇಕು. ಗೋಪನ್, ಕೂತ್ಕೊಳ್ಳಿ. ಈ ಕ್ಯಾಸೆಟಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾ? ಗೊತ್ತು. ಗೋಪಿನೂ ನಾನು. ಯಾರಿದನ್ ರೆಕಾರ್ಡ್ ಮಾಡಿದ್ದು? ನಾನೇ. ಅಲ್ಲ, ರವಿ. ನಿನಗೆ ಗೊತ್ತಿಲ್ದೇನೆ ನಿನ್ನ ರಹಸ್ಯಗಳನ್ನ ಅವನ್ ರೆಕಾರ್ಡ್ ಮಾಡ್ತಿದ್ದ. ಇಲ್ಲ. ಹೌದು. ನೀವಿಲ್ಲಿ ನೋಡ್ಬೋದು. ಮಾಯಾ, ನೀನು ಗೋಪಾಲ್ ಹಿಂದೆ ಕೂತ್ಕೊಂಡು ಗುಡ್ಡದತ್ರ ಬೈಕಲ್ಲಿ ಹೋಗ್ತಾ ಇದ್ರಿ ಅಲ್ವಾ? ಹೌದು. ರವಿ ಅದನ್ನ ನೋಡಿದಾನೆ. ಅವತ್ತು ರಾತ್ರಿನೇ ಗೋಪಾಲ್ ಶಾಂತಿಪುರ ಬಿಟ್ಟಿದ್ದು ಅಲ್ವಾ? ಹೌದು. ರವಿ ಮಾತ್ರ ಅಲ್ಲ, ಪ್ರತಿಯೊಂದು ಹುಡುಗರು ತಾವು ಪ್ರೀತಿಸಿದ ಹುಡುಗಿ ಇನ್ನೊಬ್ಬನ ಜೊತೆ ಬೈಕಲ್ಲಿ ಹೋಗೋದು ಯಾರೂ ಇಷ್ಟಪಡೋದಿಲ್ಲ. ಇಷ್ಟ ಇಲ್ದಿರೋ ಹುಡುಗಿರು ಆ ಥರ ಮಾಡೋದಿಲ್ಲ, ಸರಿ ತಾನೆ? ಹೌದು. ಮತ್ಯಾಕೆ ಹಂಗ್ ಮಾಡ್ದೆ ಹೇಳು? ಅದು ಎಲ್ಲಿಗೆ ಹೋಗ್ತಿದ್ಯಾ? ಶಾಂತಿಪುರಕ್ಕೆ. ಬನ್ನಿ, ಡ್ರಾಪ್ ಮಾಡ್ತೀನಿ. ಬೇಡ, ನೀವು ಹೋಗಿ. ನೀವು ನನ್ನ ಜೊತೆ ಬೈಕಲ್ಲಿ ಬಂದ್ರೆ ಎಲ್ಲರೂ ತಪ್ಪು ತಿಳ್ಕೊಳ್ತಾರಲ್ವಾ? ನಡೀರಿ. ಕೊನೆದಾಗ ಕೇಳ್ತಾ ಇದ್ದೀನಿ, ನೀವು ಇದನ್ನೆಲ್ಲ ನಿಲ್ಲಿಸ್ಬೇಕು. ನಾನು ಇದನ್ನೆಲ್ಲ ನೋಡ್ಕೋತೀನಿ ಅಂತ ಕ್ಯಾಬಿನೆಟಲ್ಲಿ ಮಾತು ಕೊಟ್ಟಿದ್ದೀನಿ. ಆ ನಂಬಿಕೆಲಿ CM ಡೆಲ್ಲಿಗೆ ಹೋಗಿದ್ದಾರೆ. ನಿಮ್ಮ ಒಳ್ಳೆ ಮನಸ್ಸಿಗೆ ನಾನು ಅಭಿನಂದಿಸ್ತೀನಿ. ಆದ್ರೆ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ. ಏನಾದ್ರೂ ಒಂದು ಸುಳ್ಳು ಭರವಸೆ ಕೊಟ್ಟು ಏನಾದ್ರೂ ಮಾಡೋಣ ಅನ್ನೋದೇ ರಾಜಕಾರಣಿಗಳ ಕೆಲಸ. ಆದ್ರೆ ನಾನು ಹಾಗಲ್ಲ. ಇಲ್ಲಿ ನೋಡಿ, ನಮಗೂ ಕಷ್ಟ ಆಗ್ತಾ ಇದೆ, ನಾವು ಪ್ರಯತ್ನ ಪಡ್ತಾ ಇದ್ದೀವಿ. 6 ತಿಂಗಳು ಮುಗ್ದೋಯ್ತು. ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು, ಉತ್ತರನೂ ಹೇಳಿದ್ವಿ. ಆದ್ರೆ ಕೆಲಸ ಏನೂ ನಡೆದಿಲ್ವಲ್ಲ. ರವಿ ನಮ್ಮ ಮುದ್ದು ಹುಡುಗ. ಶಾಂತಿಪುರದ ನೋವು ನಿಮಗ್ ಗೊತ್ತಾಗಲ್ಲ.
ಈ ಉಪವಾಸ ಸತ್ಯಾಗ್ರಹದಲ್ಲಿ ಖಂಡಿತ ಒಂದು ದಾರಿ ಸಿಗುತ್ತೆ. ಆ ದಾರಿ ಹೇಳಿ, ನಾವ್ ಯೋಚನೆ ಮಾಡ್ತೀವಿ. ಅದೆಲ್ಲ ಕಂಡಿಡಿಬೇಕಾಗಿರೋದು ನೀವೇ. ಗುರುಜಿ, ನಾನು ಮತ್ತೆ ಬರ್ತೀನಿ. ಬನ್ನಿ. ಅವ್ರ ಕೈಲಿ ಆಗ್ತಿಲ್ಲ. ಅವ್ರು ತಿರೋದ್ರೆ ಸಮಸ್ಯೆ ಆಗತ್ತೆ. ಏನಾದ್ರೂ ಮಾಡಿ ನಿಲ್ಸಿ. ಸರ್, ಕೊಲೆ ಮಾಡಿರೋದು ಇಲ್ಲಿರೋ ಮನುಷ್ಯ. ನೋ ಎವಿಡೆನ್ಸ್. ಆದ್ರೆ ಏನೋ ಒಂದ್ ಸಮಸ್ಯೆ ಇದೆ. ನೀವು ನಿಮ್ಮಪ್ಪನ ಮೇಲೆ ಇರೋ ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಾ, ಅದ್ರಲ್ಲಿ ಅವ್ರಿಗೇನ್ ಸಮಸ್ಯೆ ಇದೆ? ಬೇಗ ಮುಗಿಯುತ್ತಾ? ನೋ ಸರ್. ಓ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೋಮ್ ಮಿನಿಸ್ಟರ್ ಇವಾಗ ತಾನೇ ಹೋದ್ರು. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ನಾನು ಮಾತಾಡೋದಕ್ಕೆ ಟೈಮ್ ಸಿಗುತ್ತಾ? ಇದು ಪೊಲೀಸ್ ಸ್ಟೇಷನ್ ಅಲ್ಲ. ಅವ್ರು ಮಾತಾಡ್ತಿರೋದು ನನ್ನ ಹತ್ರ. ಅಡ್ಡ ಯಾರು ಮಾತಾಡಬಾರ್ದು. ನಾನು ಹೋಗಿ ಆಮೇಲಿಂದ ಬರ್ಬೋದಾ? ಅಲ್ಲಿವರೆಗೂ ನೀವು ಕಾಯೋದ್ ಬೇಡ. ನಿಮ್ಗೇನಾಗ್ಬೇಕು ಅಂತ ಹೇಳಿ. ನಾವು ಸ್ವಲ್ಪ ಬೇರೆ ಎಲ್ಲಾದ್ರೂ ಮಾತಾಡ್ಬೋದಾ? ಹಿರಿಯರೇ, ರವಿ ಕೊಲೆ ಮಾಡಿದಾನೆ ಅಂತ ಅದು ನೀವು ನಂಬ್ತೀರಾ? ಶಾಂತಿಪುರದಲ್ಲಿರೋರ್ನ ಯಾರಾದ್ರೂ ಕೊಲೆ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇಲ್ಲಿರೋರು ಯಾರಿಗೂ ಯಾವುದೇ ದ್ರೋಹ ಮಾಡಲ್ವಲ್ಲ. ರವಿ ಇಲ್ಲಿಂದ ಹೊರಟಿದ್ದು ಕೊನೆ ದಿನ ಅವನು ಸಂತೋಷವಾಗಿರ್ಲಿಲ್ಲ ಅಂತ ಕೇಳ್ಪಟ್ಟೆ. ಹೌದು, ಆರ್ಯಾದೇವಿ ಬಂದಿದ್ರಲ್ಲ. ಆರ್ಯಾದೇವಿ ಅವ್ರ ಜೊತೆ ಇದ್ದ ಸಂಬಂಧ ರವಿ ನನ್ನಿಂದ ಮುಚ್ಚಿಟ್ಟಿದ್ದ. ಆರ್ಯಾದೇವಿಗೂ ನಿಮಗೂ ಏನ್ ಸಂಬಂಧ? ನನಗ್ ತುಂಬಾ ಟಯರ್ಡ್ ಆಗ್ತಿದೆ. ಇಲ್ಲಾಂದ್ರೆ ಖಂಡಿತ ಎಲ್ಲ ಹೇಳ್ತಿದ್ದೆ. ಅವರಂತೂ ತುಂಬಾ ದೊಡ್ಡ ಸನ್ಯಾಸಿ. ತುಂಬಾ ಭಕ್ತಿ ಜಾಸ್ತಿ. ಹಂಗಾಗೋದಕ್ಕೆ ಕಾರಣ? ನೋಡಿದ್ದೀನಿ. ಆರ್ಯಾದೇವಿ ಅವರ ಒಂದು ಲೆಟ್ರಿನ ಫೋಟೋ ಕಾಪಿ ಇದು. ಶಾಂತಿಪುರ ಒಂದು ಫೇಕ್ ಸಂಸ್ಥೆ ಅಂತ ವಿಜಿಲೆನ್ಸ್ ಆಫೀಸ್ಗೆ ಕಂಪ್ಲೇಂಟ್ ಮಾಡಿದ್ರು. ಅವ್ರ ನಿಜವಾದ ಮುಖ ನಾನು ಅವಾಗ್ಲೇ ನೋಡಿದ್ದು. ರವಿ, ಆರ್ಯಾದೇವಿ. ಆರ್ಯಾದೇವಿ ಗೊತ್ತಿಲ್ದಿರ ತೆಗ್ದಿರೋ ಫೋಟೋನೇ ಇದು. ಹಂಗಂದ್ರೆ ಯಾರು ತೆಗ್ದಿದ್ದು? ನಾನ್ ಹೇಳಿದ್ನಲ್ಲ, ಅವ್ರಿಗಿದ್ದ ಜಲಸಿ. ರವಿನ ಇಲ್ಲಿಂದ ಕರ್ಕೊಂಡೋಗಿ ಶಾಂತಿಪುರನ ಹೊಡಿಬೇಕು ಅಂತ. ಇದೆಲ್ಲಾನು ಹೆಣ್ಮಕ್ಳು ಈಸಿಯಾಗಿ ಮಾಡ್ಬಿಡ್ತಾರೆ. ನನಗೇನೋ ಕೊಂದಿದ್ದಾರೆ ಅನ್ಸುತ್ತೆ. ಹೌದು ತಾನೆ? ನಾನದನ್ನ ಹೇಳಿಲ್ಲ. ಬೇಕಾದ್ರೆ ತಗೊಳ್ಳಿ. ಥ್ಯಾಂಕ್ ಯು. ವೇಟ್, ನ್ಯೂಸ್ ಅವ್ರ ಹತ್ರ ಇದನ್ನ ತೋರಿಸ್ಬೇಡಿ. ಅವ್ರು ಹೊಸ ಕತೆನೇ ಹುಟ್ಟಾಕ್ತಾರೆ. ಆರ್ಯಾದೇವಿಗೆ ತೊಂದರೆ ಆಗುತ್ತೆ. ಅದಾಗ್ಬಾರ್ದು. ಆಶ್ರಮದ ಭಾಷೆಯಲ್ಲಿ ಮೆಸೆಂಜರ್ಸ್. ಅವರೆಲ್ಲ ಹೀಗೆ ಇರ್ತಾರಾ? ರವಿ ಕೇಸ್ ಬಗ್ಗೆ ನಿಮ್ಮ ಹತ್ರ ವಿಚಾರಣೆಗೆ ಬಂದಿದ್ದೀನಿ. ನಿಮ್ಮ ಮನ್ಸಲ್ಲಿ ಏನಿದೆ ಅದನ್ನೆಲ್ಲ ಹೇಳಿ. ದೇವ್ರ ಮುಂದೆ ಅಲ್ದೆ
ಯಾರಿಗೂ ಏನೂ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ದೇವ್ರ ವೇಷ ಹಾಕೋಕ್ಕಾಗಲ್ಲ. ನೀವು ಮನಸ್ಥಿತಿ ಮಾತ್ರ ನೋಡ್ತಾ ಇದ್ದೀರಾ. ಅದಕ್ಕೆ ದೇವಿ ಪಟ್ಟನ ಬಿಟ್ಬಿಟ್ಟು ಸತ್ಯ ಮಾತ್ರ ಹೇಳಿದ್ರೆ ನಮ್ಮಿಬ್ರಿಗೂ ಪ್ರಯೋಜನವಾಗಿರುತ್ತೆ. ಸ್ತ್ರೀನೂ ದೇವಿನೂ ಎರಡೂ ನನ್ನೊಳಗಿದ್ದಾಳೆ. ಅದನ್ನ ಬೇರೆ ಮಾಡಕ್ಕಾಗಲ್ಲ. ನಮ್ಗೇನ್ ಗೊತ್ತಾಗ್ಬೇಕು ಅಂದ್ರೆ ರವಿ ನಿಮ್ಗೇನಾಗ್ಬೇಕು? ಅವನ್ ಚಿಕ್ಕೋನಿದ್ದಾಗಿಂದ ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ರವಿ ಹೇಳಿದ್ದೇ ಸರಿ. ಅವನ್ಗ್ಯಾರೂ ಇಲ್ಲ, ಅನಾಥ. ತಗೋ, ನಂಗ್ ಬೇಡ ಪುಟ್ಟ, ನೀನ್ ತಿನ್ನು. ಸರಿ. ಆರ್ಯ, ಏನಾಯ್ತು ನಿಂಗೆ? ಇವತ್ ನೀನು ಉಪವಾಸ ಇರ್ಬೇಕಾಗಿರೋ ದಿನ ಅಲ್ವಾ? ಮರ್ತು ಬಿಟ್ಟಿಯಾ? ಬರ್ತಾ ಬರ್ತಾ ನೀನು ಉಪದೇಶ ಏನಿಕ್ಕೂ ಬೇಡ. ಯಾತ್ರೆಯಲ್ಲಿ ಅವನು ನನ್ ಜೊತೆ ಇರ್ತಾನೆ ಅನ್ನೋದೇ ನನ್ ಸಮಾಧಾನ. ಆರ್ಯಾದೇವಿ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ರವಿ ಬಾಲ್ಯ. ರವಿನ ಸಾಯಿಸಿದ್ರು ಅಂತ ನಿಮಗೆ ಗೊತ್ತಾದಾಗ ನೀವು ತುಂಬ ಕುಗ್ಗೋಗಿದ್ರಿ. 2 ದಿನ ಒಂದು ತೊಟ್ಟು ನೀರನ್ನು ಕುಡಿದೆ ನೀವು ಅಳ್ತಾ ಇದ್ರಿ. ಏನಕ್ಕೋಸ್ಕರ? 1 ವಾರ ನೀವು ಆಚೆನೇ ಬರಲಿಲ್ಲ. ಏನಕ್ಕೋಸ್ಕರ? ಅವನು ನನ್ ಮುಂದೆನೇ ಬೆಳೆದಿದ್ದು. ಇಲ್ಲಿರೋ ಒಂದೊಂದು ಹುಲ್ಲು ಅವನ ಹೆಸರು ಹೇಳುತ್ತೆ. ಆದ್ರೆ ಬೇರೆ ಯಾರು ಅಳ್ಳೇ ಇಲ್ವಲ್ಲ. ಭಿಕ್ಷೆ ಬೇಡ್ತಿದ್ದ, ಸ್ಕೂಲ್ ಬ್ಯಾಗ್ ಹಿಡ್ಕೊಂಡು ಬರ್ತಿದ್ದ. ಇಲ್ಲಿರೋ ಶ್ರೀಮಂತರ ಮುಖ ನೋಡಿ ಅವನ್ ಮನ್ಸಲ್ಲಿ ಅಚ್ಚೆ ಆಗಿ ಓಡ್ ಹೋಗಿದ್ ರವಿ. ಎಲ್ಲ ನನ್ ಕಣ್ಮುಂದೆನೇ ನಡೀತು. ನೀವ್ ಹೇಳಿದ್ರಲ್ಲ ನಾನು ಅಳ್ಳಿಲ್ಲ ಅಂತ. ಅವನ್ ಬಗ್ಗೆ ಗೊತ್ತಿರೋರು ಯಾರು ಅಳದೇ ಇರಲ್ಲ. ಇವಾಗ ನೀವು ಅಮ್ಮನ ಸ್ಥಾನದಲ್ಲಿ ಮಾತಾಡ್ತಾ ಇದ್ದೀರಾ. ಸಾರಿ, ನೀವು ಒಂದಕ್ಕೆ ಮಾತ್ರ ನನಗೆ ಉತ್ತರ ಕೊಡ್ಲಿಲ್ಲ. ನಿಮಗೆ ರವಿ ಏನಾಗಬೇಕು? ನಾನು ರವಿ ಇರೋ ಫೋಟೋ ತೋರಿಸಿ ವಿಷ್ಣುಜಿ ಸೂಚನೆ ಕೊಟ್ರಲ್ಲ, ಅದನ್ನ ಮನ್ಸಲ್ಲಿ ಇಟ್ಕೊಂತಾನೆ ಕೇಳ್ತಿರೋದು. ಅದು ನಿಮ್ಗೆ ಹೇಗೆ ಗೊತ್ತು? ನಿಮ್ಮ ಹತ್ರ ಸೂಕ್ಷ್ಮವಾಗಿರೋ ರಹಸ್ಯಗಳಿದೆ. ಅದನ್ನು ಹೇಳಿದ್ರೆ ನಾನು ಯಾರ ಹತ್ರನೂ ಹೇಳೋದಿಲ್ಲ. ತಾಳಿ ಕಟ್ಟಿ ಮದುವೆ ಆಗಿದ್ದ ಗಂಡನ ಬಿಟ್ಟು ಬೇರೆಯವನ ಜೊತೆ ಓಡೋಗಿದ್ದ ಹೆಂಡತಿ ಹತ್ರ ಕೆಲವೊಂದು ವಿಷಯಗಳನ್ನ ಬಚ್ಚಿಟ್ಟ ಗಂಡ, ಹುಡ್ಸಿರೋ ಮಕ್ಕಳನ್ನ ಅನಾಥಾಶ್ರಮದಲ್ಲಿ ಬಿಟ್ಟು ಮದುವೆ ಮಾಡ್ಕೊಳ್ದಿರೋ ಅಂತ ಹೆಣ್ಮಕ್ಳು, ಈ ಥರ ಎಷ್ಟು ಜನ ಇದ್ದಾರೆ. ಈ ಥರ ವಿಷಯನ ಹೊರಗಡೆ ತಗೊಂಬಂದ್ರೆ ಈ ಥರ ಎಷ್ಟು ಕುಟುಂಬಗಳಿದೆ ಅಂತ ಗೊತ್ತಾಗೋಗುತ್ತೆ. ಒಬ್ಬ ಸ್ನೇಹಿತನಾಗಿ ನಂಬಿ ನನ್ನ ಹೇಳಿ, ರವಿ ನಿಮ್ಗೇನಾಗಬೇಕು? ಕೊನೆಗೆ ರವಿ ಕೇಳಿದ್ದು ಈ ಪ್ರಶ್ನೆನೇ. ನಾನು ಹೇಳ್ದೆ, ಆರ್ಯಾದೇವಿ. ಅವನ್ ಕೋಪಿಸ್ಕೊಂಡ, ಮತ್ತೇನೂ ಕೇಳಲಿಲ್ಲ. ಕೇಳಿದ್ರೆ ನಾನು ಹೇಳ್ತಿದ್ದೆ, ನಾನು ಆರ್ಯಾದೇವಿ. ನೀವು ನಿಜ ಹೇಳಬೇಕು. ಈ ಆಶ್ರಮದಲ್ಲಿ ಶಶಿ ಅನ್ನೋ ಬೈದನ್ ತಾನೆ? ಐ ಮೀನ್ ಡ್ರಗ್ ಅಡಿಕ್ಟ್, ಒಬ್ಬ ಹುಚ್ಚ. ಅವ್ರ ಹೆಂಡತಿ ಹೇಳ್ತಾಳೆ ನಿಮ್ಮಿಂದನೇ ಅವನ ಈ ಥರ ಆಗಿದ್ದು ಅಂತ. ನಿಮ್ಮ ಆಶ್ರಮದ ಮೆಸೆಂಜರ್ ರಾಮ ಇಂದು ಕೊಲೆ ಆಯ್ತಲ್ವಾ? ಅವ್ರ ಮನೆಯವರೆಲ್ಲ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ನೀವೇ ಅಂತ. ಕಾಶಿಯಿಂದ ಒಬ್ಬ ಪಾಂಡೆ, ಅಂದ್ರೆ ವಿಶ್ವನಾಥ್ ಪಾಂಡೆ ಅಂತ ಇಲ್ಲಿಗೆ ಬಂದಿದ್ರು. ಹಿ ಈಸ್ ಮಿಸ್ಸಿಂಗ್. ರವಿ ನೋಡೋದಕ್ಕೆ ನೀವು ಶಾಂತಿಪುರಕ್ಕೆ ಹೋಗಿದ್ರಿ. ಅವನ್ನ ಬರೋದಕ್ಕೆ ಹೇಳಿ ನೀವೇ ಅವನ್ನ ಇಲ್ಲಿ ಕರ್ಕೊಂಬಂದ್ರಿ. ಇಲ್ಲಿಂದ ವಾಪಸ್ ಹೋದ ರವಿ ಅವತ್ತು ರಾತ್ರಿನೇ ಶಾಂತಿಪುರಕ್ಕೆ ಹೋದ. ಆದ್ರೆ ಅವನ್ ಯಾರೂ ನೋಡಿಲ್ಲ. ಆರ್ಯಾದೇವಿ ಆಗಿರೋದಕ್ಕೆ ಬಾಯಿ ಮಾತಲ್ಲಿ ಕೇಳ್ತಾ ಇದ್ದೀನಿ, ಸತ್ಯ ಮಾತ್ರ ಹೇಳ್ಬೇಕು. ವಿಲ್ ಯು ಸ್ಟಾಪ್ ಇಟ್? ರವಿನ ನಾನು ಕೊಂದೆ, ಈ ಕೈಯಲ್ಲೇ ಕೊಂದೆ. ಸಾಕಾ? ಏನಾಯ್ತು? ಬಿದ್ಬಿಟ್ರಾ? ಇಲ್ಲ, ನನ್ನ ಸಾಯಿಸೋದಕ್ಕೆ ರವಿನ್ ಸಾಯಿಸ್ದಂಗೆ ನಾನು ಸಾಯ್ಸಕ್ ಬಂದ್ರು. ಇದು 2ನೇ ಸಾರಿ. ನಾವಿಲ್ಲಿರೋದ್ ಬೇಡ, ಬಾ. ದಯವಿಟ್ಟು ಇನ್ಮೇಲೆ ನನ್ನ ನೋಡಕ್ ಬರ್ಬೇಡಿ. ಅದನ್ನ ಹೇಳಕ್ಕೆ ಬಂದೆ. ನಿನಗ್ ಗೊತ್ತಲ್ವಾ ರವಿನ ಯಾರು ಸಾಯಿಸಿದ್ದು ಅಂತ? ನಿನಗ್ ಮಾತ್ರ ಗೊತ್ತಿರೋದು. ನಂಗೆ ಗೊತ್ತಿಲ್ಲ ಗೋಪ. ಗೊತ್ತು, ನೀನೇ ರವಿನ್ ಸಾಯಿಸಿರೋದು. ಪ್ರೀತಿ ಮಾಡಿದ ಲವರ್ನ ಬೀದಿಲ್ ಕೊಂದಾಕ್ಬಿಟ್ರು. ನಿನ್ ಫ್ರೆಂಡ್ನ ಗಾಡಿ ಹತ್ತು ಸಾಯಿಸಕ್ ನೋಡ್ತಿದ್ದಾರೆ. ಆದ್ರೆ ನೀನು... ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ. ನನ್ನ ಕಷ್ಟಗಳನ್ನ ಯಾರಿಗೆ ಹೇಳ್ಬೇಕು ಅಂತ ನನಗಿದುವರೆಗೂ ಗೊತ್ತಿಲ್ಲ.
ರವಿನ ಸಾಯಿಸಿರೋದು ಯಾರು ಅಂತ ನಿನಗೆ ಮಾತ್ರ ಗೊತ್ತಿರೋದು. ಶಾಂತಿಪುರದಿಂದ ಬಂದವನು ಅವತ್ತು ರಾತ್ರಿ ಪೂರ್ತಿ ನಿನ್ನೆ ನೆನೆಸ್ಕೊಳ್ತಾ ಇದ್ದ. ನಾನು ಎಷ್ಟೇ ಹೇಳಿದ್ರೂ ಅವನು ಕೇಳಿಸ್ಕೊಳ್ಳೇ ಇಲ್ಲ. ಯಾವುದೋ ಪತ್ರಿಕೆ ಪ್ರಿಂಟ್ ಮಾಡಿಸ್ಬೇಕು ಅಂತ ಅವನು ಹೊರಗಡೆ ಬಂದ. ಶಾಂತಿಪುರದಲ್ಲಿ ಅವನು ಕಂಡ ಅವನ ಕನಸುಗಳು, ಅವನು ಕಂಡ ಕೊನೆ ಕನಸಂದರೆ ಮಾಯಾ ಬಗ್ಗೆನೆ. ಮಾಯಾನ ಶಾಂತಿಪುರದಿಂದ ಕರ್ಕೊಂಬರ್ಬೇಕು ಅಂತ ಅವನ ಜೊತೆಯಲ್ಲಿದ್ದವ್ರಿಗೆ ಹೇಳ್ತಾ ಇದ್ದ. ಬೆಳಗ್ಗೆನೆ ಅವನೆಲ್ಲ ರೆಡಿ ಮಾಡಿಟ್ಟಿದ್ದ. ಆದರೂ ಅವನು ಹೋಗಲಿಲ್ಲ. ಯಾಕಂದರೆ ಮಾಯಾ ವಾಪಸ್ ಬರ್ತಾಳೆ ಅಂತ ಕಾಯ್ತಿದ್ದ. ಆದರೆ ಒಂದೇ ರಾತ್ರಿಯಲ್ಲಿ ಮಾಯಾ ಅವನ್ನ ಮರ್ತ್ಬಿಟ್ಲು. ಆದರೆ ರವಿ ಮಾಯನ ನೋಯಿಸೋಕೆ ಇಷ್ಟಪಡಲಿಲ್ಲ. ಅವನಿಗೆ ಬೇಜಾರಾಗಬಾರ್ದು ಅಂತ ನಾನು ಒಂದು ಮಾತನ್ನೂ ಹೇಳಲಿಲ್ಲ. ಪೊಲೀಸ್ 1000 ಸತಿ ಕೇಳಿದ್ರು ನಾನು ಹೇಳಿಲ್ಲ. ಇನ್ನು ಮುಂದೆನೂ ನಾನು ಹೇಳೋದಿಲ್ಲ. ಇದಕ್ಕೆ ನಾನು ಕರೆದಿದ್ದು. ಹತ್ಕೊಳ್ಳಿ. ಹತ್ತಿ. ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ? ಅದಿತಿ ಕೇಂದ್ರಾಲಯಕ್ಕೆ. ಯಾಕೆ? ಡ್ಯಾನ್ಸ್ ಮಾಡೋಕೆ. ಇಷ್ಟೊತ್ತಲ್ಲ? ಯಾರಿಗೆ ತೋರ್ಸಕ್ಕೆ? ನೀನ್ ಹಾಳಾಗ್ತೀಯ ಕಣೆ. ಇದಕ್ ಮೊದಲು ನಾನು ಹೋಗಿದ್ದೀನಿ, ಆದ್ರೆ ನನ್ಗೇನೂ ಆಗ್ಲಿಲ್ಲ. ನೀವು ಹೋಗ್ತಾ ಇದ್ರಿ ಅಲ್ವಾ? ಯಾರು ಹೇಳಿದ್ದು? ಯಾರು? ಅದೆಲ್ಲ ನನಗೆ ಗೊತ್ತಿಲ್ಲ. ನೀನ್ ರೂಮ್ಗೆ ಹೋಗು. ಅಕ್ಕ, ನಾನೇ ಹೇಳ್ತಿರೋದು ಹೋಗು ಅಂತ. I can dance better than any other girls in Shantipuram. Come on, baby. Join us. Have a drink. There goes my baby with someone new. She sure looks happy. I sure am blue. She was my baby till he stepped in. It's okay. Don't be shy. Come on. ಸುಮಿತ್ರಾಗಿಂತ ವಯಸ್ಸಲ್ಲಿ ಸೌಂದರ್ಯದಲ್ಲಿ ನಾನ್ ಮೇಲು. ನನ್ನನ್ನೇ ಕರಿಬೋದಿತ್ತಲ್ಲ. ಮಾಯಾ, ನಿಮ್ಗೆ ಕಾಯಿಲೆ ಇದೆ, ಜಾಸ್ತಿ ಮಾತಾಡ್ಬೇಡಿ.
ತಪ್ಪು ತಿಳ್ಕೊಂಡಿದ್ಯಾ. ಅವ್ರಿಗೆ ಕರ್ನಾಟಕದ ಡ್ಯಾನ್ಸು, ಕರ್ನಾಟಕದ ನೃತ್ಯ ಅಲ್ಲ, ಕರ್ನಾಟಕದ ಮೈ ಬೇಕಿರೋದು. ನಮ್ಗೆ ಸಹಾಯ ಮಾಡೋದಕ್ಕೋಸ್ಕರನೇ ಮಿಸ್ಟರ್ ಫ್ಲಾಕ್ಸ್ ಇಲ್ಲಿ ಬಂದಿದ್ದಾರೆ. ಅದಕ್ಕೋಸ್ಕರನೇ ನಾನು ಅಲ್ಲಿ ಹೋಗಕ್ಕೆ ಹೇಳಿದ್ದು. ಹಾಗೆ ಮಾಡಿಲ್ಲ ಅಂದ್ರೆ ಶಾಂತಿಪುರದ ಸ್ಥಿತಿ ಏನಾಗುತ್ತೆ ಅಂತ ನನ್ನಿಂದ ಖಂಡಿತ ಹೇಳಕ್ಕಾಗಲ್ಲ. ಅದಕ್ಕೆ ಹೊರದೇಶದಿಂದ ಭಾರತಕ್ಕೆ ಬರೋ ಎಲ್ಲರೂ ಕೂಡ ಭಾರತೀಯರಾಗಲ್ಲ, ಅವರು ಫಾರಿನರ್ಸೇ. ಅವ್ರ ಆಸೆಗಳನ್ನ ನಾವ್ ಹೇಗ್ ಬದಲಾಯಿಸಕ್ಕಾಗುತ್ತೆ? ಅದ್ರ ಫಲ ಸುಮಿತ್ರಾ ತರ ಇರೋರ್ಗೆ ಅಬಾರ್ಷನ್. ಅದು ಅವಳು ನಂಗೆ ಹೇಳಿದ್ಲು. ಸುಮಿತ್ರಾಗ್ ಮುಂಚೆ ಪದ್ಮ, ನನ್ನನ್ನ ಕೊನೆಗೆ ತಳ್ಳಿದ್ದೀರಾ ಅಲ್ವಾ? ನಾನೇನಾದ್ರೂ ಮಾಡುವಾಗ ನನ್ನ ಕಣ್ಣೆದುರುಗಡೆ ನಾನಿರೋದಿಲ್ಲ. ನನ್ನ ಕಣ್ಮುಂದೆ ಕಣ್ ಕಳ್ಕೊಂಡಿರೋರು, ಅನಾಥರು, ಕುಷ್ಠರೋಗಿಗಳು ಇವರೆಲ್ಲರೂ ಕಾಣಿಸ್ತಾ ಇರ್ತಾರೆ. ನನ್ನ ಯಾರಿಂದನೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಮ್ಮಪ್ಪ ಮೊದಲು ನನ್ನ ಕನಸುಗಳನ್ನ ಹಾಳು ಮಾಡಿದ್ರು. ಇವಾಗ ನೀವು ಪ್ರಾರ್ಥನೆ ಮಾಡುವಾಗ್ಲೂ ನನ್ನ ಮುಂದೆ ಇರೋ ದೇವರು ನೀವೇ ಆಗಿದ್ರಿ. ನಾನಿಲ್ಲಿರೋ ಮಕ್ಕಳಿಗೆ ಹೇಳಿದೆ ನಮ್ಮ ದೇವರು ವಿಷ್ಣುಜಿ ಅಂತ. ಕೊರಡ್ರು ಕೂಡ ಹಾಡಿದ್ರು ನಮ್ಮ ದೇವರು ವಿಷ್ಣುಜಿ ಅಂತ. ಇದಕ್ಕಿಂತ ಇನ್ನೇನ್ ಹೇಳಿ? ಮಾಯಾ, ಬಾರಪ್ಪ. ರವಿ, ನಿಮ್ಕಿ ನಿನಗೇನಾಯ್ತು? ಏನಾಯ್ತು ಅಂತ ಕೇಳಿದೆ. ವಿಷ್ಣು ಸರ್ ನೋಡಿದ್ರೆ ಮಗು ತರ ಅಳ್ತಿದ್ದಾರೆ. ಆದ್ರೂ ಏನೂ ಹೇಳಿಲ್ವಾ? ಹೇಳಿಲ್ಲ. ಹಾಗಾದ್ರೆ ಗೊತ್ತಾಗೋದ್ ಬೇಡ. ಕಿವುಡ್ರು, ಕುರುಡ್ರು, ಕುಷ್ಠರೋಗಿಗಳು ಈ ತರ ಮಾತೆಲ್ಲ ಹೇಳೋಕೆ ನಂಗೂ ಗೊತ್ತಲ್ವಾ? ಮತ್ತೆ ಮಗು ತರ ಅಳೋದ್ ಕಲ್ತ್ರೆ ವಿಷ್ಣುಜಿ ಆದ್ಮೇಲೆ ನೀವ್ ಆ ಜಾಗ ತಗೋಬಹುದು. ಇಷ್ಟಪಟ್ಟಿರೋ ಜಾಗ ನೀವು ಹೇಳಿದ್ ನಂಗೆ ನೆನಪಿದೆ. ಆದ್ರೆ ನಾನಿಲ್ಲಿ ಬಿಡ್ತಾ ಇದ್ದೀನಿ. ಬೆಳಗ್ಗೆ ಯಾರಿಗೂ ಹೇಳಲ್ಲ. ಎಲ್ಲಕ್ಕೆ ಹೋಗ್ಬೇಕು ಅಂತಿದ್ಯಾ? ಮನೇಲಿರ್ತೀನಿ. ಸ್ವರ್ಗದ ಬಾಗ್ಲು ತೆಗಿಯ ಕಾಯ್ತಿದ್ದೀನಿ. ಮಾಯಾ, ನಾನು ನಿನ್ನ ಯಾವಾಗಲೂ ಪ್ರೀತಿಸ್ತಿರ್ತೀನಿ. ಅದೇ ನನ್ನ ಮನಸ್ಸಲ್ಲಿರೋದು. ನಿಜವಾಗ್ಲೂ ನಿನ್ನ ಮರೆಯೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಈ ರಾತ್ರಿ ಮುಟ್ಟೋದಕ್ಕೆ ನಿಮಗೆ ನಾಚಿಕೆ ಆಗ್ತಲ್ವಾ? ರವಿ, ಕೂತ್ಕೋ. ವಿಷ್ಣು ಸರ್, ನಿಮಗೆ ಬೇಕಾಗಿರೋದು ದುಡ್ಡು, ಆಸ್ತಿ ಮತ್ತೆ ಮರ್ಯಾದೆ. ಅದಕ್ಕೆ ಆಧಾರವಾಗಿರುವಂತಹ ಶಾಂತಿಪುರದ ಜೀವನಗಳು. ಆದರೂ ನಾನು ಯಾವುದೂ ನಂಬಲಿಲ್ಲ. ಪದ್ಮಾ ಜೀವಕ್ಕೆ ಬದಲಾಗಿ ಫಾರಿನ್ ಆಂಬ್ಯುಲೆನ್ಸ್. ರಾಧಾ ಪ್ರಾಣದಿಂದ ತಾನೆ ಈ ಸ್ಕೂಲ್ ಬಸ್ ಓಡ್ತಿರೋದು. ನನಗೆಲ್ಲಾನು ಗೊತ್ತು. ಅವ್ರನ್ನ ಮಾರಿದ ಹಣದಿಂದ ನಗರದಲ್ಲಿ ಒಂದು ಬಂಗಲೆ. ನಾಚಿಕೆ ಆಗ್ಬೇಕು. ವಿರೋಧಿಗಳು ಯಾವಾಗ್ಲೂ ಈ ಥರನೇ ಹೇಳ್ತಾ ಇರ್ತಾರೆ. ನಾನೇನಾದ್ರೂ ತಪ್ಪು ಮಾಡಿದ್ರೆ ಈ ಜಾಗನ್ ಮಾರಿ ಶಾಂತಿಪುರದಲ್ಲಿ ಅನಾಥನ್ ಥರ ಹೋಗ್ತಿದ್ದೆ. ಮನ್ಸಲ್ಲಿ ದೇವ್ರನ್ನ ಬೇಡ್ಕೊಂಡು ಇದ್ರ ಬಗ್ಗೆ ಮಾತಾಡಬೇಡ. ಇಲ್ಲ, ನಾನಿದನ್ನ ಗಂಟ್ಲು ಹರ್ಕೊಂಡು ಹೇಳ್ತೀನಿ. ನೀವು ನನ್ನ ಇನ್ನೊಬ್ಬ ಡೊಮಿನಿಕ್ ಆಗಿ ಬದಲಾಯಿಸಕ್ಕಾಗಲ್ಲ. ವಿಷ್ಣು ಸರ್ ಒಬ್ಬ ಕಳ್ಳ. ನಿಮ್ಮ ಮಾತಿಗೆ ಭಯಪಟ್ಟಿರೋ ಒಬ್ಬೊಬ್ಬನು ಕರೆದು ಹೇಳ್ತೀನಿ, ವಿಷ್ಣು ಸರ್ ಒಬ್ಬ ಕಳ್ಳ ಅಂತ.
ವಿಷ್ಣು ಸರ್ ಅವತ್ ರಾತ್ರಿ ರವಿಗೆ ಏನಾಯ್ತು ಅಂತ ನೀವು ನೋಡಿದ್ರಾ? ಇಲ್ಲ. ಇದೇ ನಿಮ್ ಪ್ರೀತಿನಾ? ಮಾಯಾ ಮತ್ತೇನ್ ಮಾಡಿದ್ಲು? ಬೆಳಿಗ್ಗೆ ಮನೆಗೆ ಹೋದೆ. ಇನ್ಮೇಲೆ ನಾನು ಶಾಂತಿಪುರದಲ್ಲಿ ಇರೋದಿಲ್ಲ ಅಂತ ಆ ಥರ ತಾನೇ ಮಾಯಾ ರವಿ ಹತ್ರ ಹೇಳಿದ್ದು. ಮತ್ತೆ ಯಾರು ಕೂಗಿದ್ರು ಅಂತ ವಾಪಸ್ ಹೋದ್ರು? ವಿಷ್ಣುಜಿ? ಇಲ್ಲ, ಯಾರೂ ಕರೆದಿಲ್ಲ. ಮತ್ಯಾಕೆ ವಾಪಸ್ ಹೋದ್ರಿ? ಯಾರು ಕೂಗಿದ್ದು? ಹೇಳು, ಯಾರು ಕೂಗಿದ್ರು ಅಂತ ಅಲ್ಲಿಗೆ ಹೋದೆ? ಹೇಳು. ನಮ್ಮಪ್ಪ. ಯಾರೇ ಅದು ಮಾಯಾ? ಹೇಳು. ಒಂದೇ ಒಂದು ಪ್ರಶ್ನೆ, ಅವಳು ಯಾಕೆ ಇಲ್ಲಿ ಬದಲು? ಅವಳಿಲ್ಲಿದ್ರೆ ನಾ ಶವರು ನೋಡೋಕ್ಕಾಗಲ್ಲ. ನನಗೆ ಅವಳು ಮಗಳೇ ಅಲ್ಲ. ವಿಷ್ಣು ಸರ್ ಇದಾರಲ್ಲ, ವಿಷ್ಣು ಸರ್, ಅವ್ರು ನನಗೆ ದೇವ್ರ ಥರ. ಮನುಷ್ಯ ದೇವರು. ಇನ್ನೂ ಸಾಯಿಸ್ತೀರಿ, ನಿಮ್ಮಮ್ಮನೂ ಸಾಯಿಸ್ತೀರಿ, ಎಲ್ಲರೂ ಸಾಯಿಸ್ತೀರಿ, ಎಲ್ಲರೂ ಸಾಯಿಸ್ತೀನಿ ಬಿಡಲ್ಲ. ಬರಲಿ, ಸಾಯಿಸ್ತೀರಿ ಎಲ್ಲರೂ. ಎಲ್ಲರೂ ಆಚೆ ಹೋಗಿಮ್ಮ. ಆ ವಿಷ್ಣು ಸಾರು ನೀವ್ ಅನ್ಕೊಂಡ ಹಾಗಲ್ಲಮ್ಮ. ಕೊಲೆ ಕೇಸಿಂದ ನಿಮ್ಮಪ್ಪನ ಅವರೇ ಕಾಪಾಡಿದ್ದು. ನಿನ್ಗ್ಯಾಕ್ ಅದ್ ಅರ್ಥ ಆಗ್ತಿಲ್ಲ? ಅದಕ್ಕೆ ನಾನೇನ್ ಮಾಡ್ಲಿ? ನೀವು ನನ್ ಕೊಂದ್ರೂ ಸರಿ, ನಾನು ಶಾಂತಿಪುರಕ್ಕೆ ಹೋಗಲ್ಲ. ಅಲ್ಲಿ ಹೋದ್ರೆ ನಾನು ಹಾಳಾಗ್ಬಿಡ್ತೀನಿ. ಈ ಮಕ್ಕಳನ್ನ ಇಟ್ಕೊಂಡು ನಾನೊಬ್ಳೆ ಹೇಗಮ್ಮ ಸಂಭಾಳ್ಸೋದು? ನಿಮ್ಮಪ್ಪನ್ ನೋಡ್ದ್ಯಲ್ಲ, ನಿನ್ ತಮ್ಮ, ಅವನ್ ಕಷ್ಟನ ನಾವ್ ಹೇಗ್ ಅರ್ಥ ಮಾಡ್ಕೊಳ್ಳೋದು? ಅಂದ್ರೆ ನಂಗೇನಾದ್ರೂ ಪರವಾಗಿಲ್ಲ ಅಲ್ಲ? ಸರಿ. ಬೇಡಮ್ಮ, ಅಲ್ಲಿಗೆ ಹೋಗ್ಬೇಡ. ನಾವೆಲ್ಲ ಒಟ್ಟಾಗಿ ಅವನ್ಗೆ ವಿಷ ಕೊಡೋದು ನನ್ನಿಂದ ಆಗಲ್ಲ. ನೀನದನ್ ಮಾಡ್ತೀಯಮ್ಮ. ನೀನು ವಾಪಸ್ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಾವೀಗ ಡ್ಯಾನ್ಸ್ ಕ್ಲಾಸ್ನ ಸ್ಟಾರ್ಟ್ ಮಾಡಬೇಕು. ಸರ್, ಈಗ ನಿಮಗೆ ಗೊತ್ತಾಯ್ತಾ ಯಾರು ಸಾಯಿಸಿದ್ರು ಅಂತ? ಇಲ್ಲ. ಇಲ್ವಾ? ಇಲ್ಲ. ನೀವೆಲ್ಲರೂ ಹೇಳ್ತಾ ಇರೋದು ಉಪಯೋಗಕ್ಕೆ ಬಾರ್ದೇ ಇರೋದು. ಗೊತ್ತಿಲ್ವಾ? ಹೌದಾ? ನನಗೆ ಗೊತ್ತಿದೆ. ವಿಷ್ಣು ಸರ್ ಅವ್ರ ದುಡ್ಡಿಗೆ ಮಾರು ಹೋದವರೇ ಇಲ್ಲ. ಮಂತ್ರಿಗಳು, ರಾಜಕೀಯದವರು, ಪೊಲೀಸವರು, ಅದಕ್ಕಿಂತ ಮುಖ್ಯವಾಗಿ ಮುಂದೆ ನಿಂತಿರೋ ಆಫೀಸರ್ ಕೂಡ ದೊಡ್ಡವ್ರನ್ನ ಕಾಪಾಡೋದಕ್ಕೆ ದುಡ್ಡು ತಗೊಂಡಿದ್ದೀರಾ? ಏಯ್, ಬಾಯ್ ಮುಚ್ಚೋ ಇಡಿಯಟ್. ಹೋಗೋ ಆ ಕಡೆ. ಸರ್, ಆಫೀಸಿಗೆ ಫೋನ್ ಮಾಡಿದ್ದೆ, ನೀವಿಲ್ಲೇ ಬರ್ತೀರಾ ಅಂತ ಹೇಳಿದ್ರು. ಏನು? ರವಿ ಬದುಕಿದ್ರು ಸರ್. ಮೈ ಗಾಡ್. ಕೂತ್ಕೊಳ್ಳಿ. ರವಿ ಎಲ್ಲಿದ್ದಾನೆ? ಹೋಟೆಲ್ ಅಲ್ಲಿ.
ಯಾರವ್ರನ್ನ ನೋಡಿದ್ದು? ಡಾಕ್ಟರ್ ಅರೋಸಿಸೆ ನನ್ನ ಹತ್ರ ಹೇಳಿದ್ದು. ಸೈಕಿಯಾಟ್ರಿಸ್ಟ್. ನನಗೆ ಗೊತ್ತು ನನ್ನ ಮಗ ಜೀವಂತವಾಗಿರ್ತಾನೆ ಅಂತ. ಶಾಂತಿಪುರದಲ್ಲಿರೋ ಮಿಸ್ಟರ್ ರವಿ ನಿಮಗೆ ಗೊತ್ತಾ? ಎಸ್ ಸರ್, ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ನನ್ನ ಫ್ರೆಂಡೇ. ಕೊನೆಗೆ ನೀವು ರವಿನ ಎಲ್ಲಿ ನೋಡಿದ್ರಿ? ಹೋಟೆಲ್ ಚೋಳ ಅಲ್ಲಿ. ಯಾವಾಗ? ನಿನ್ನೆ ರಾತ್ರಿ 10 ಗಂಟೆಗೆ. ನಿಮ್ಮ ಮನೆ ಇದೆ ಅಲ್ವಾ? ಹೌದು. ಮತ್ತೆ ನಿನ್ನೆ ರಾತ್ರಿ ಹೋಟ್ಲಿಗೆ? ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಜೊತೆಲಿ ಒಬ್ಳು ಹುಡುಗಿ ಇದ್ಲಲ್ವಾ? ಶೀ ಈಸ್ ಮೈ ಪೇಷಂಟ್. ಪೇಷಂಟ್ ಜೊತೆ ಅದು ಮೆಡಿಕಲ್ ಎಥಿಕ್ಸ್ ಅಲ್ಲಿ ತಪ್ಪಲ್ವಾ? ವೈಫ್ ಈಗ ಊರಲ್ಲಿದ್ದಾಳೆ. ಎಲ್ಲಿಂದ ಡಾಕ್ಟರ್ ರವಿನ ನೋಡಿದ್ದು? ರವಿ ಕಾರಿಡಾರಲ್ಲಿ ನಡ್ಕೊಂಡ್ಬರ್ತಿರುವಾಗ. ಡಾಕ್ಟ್ರು ಪೇಷಂಟು ಒಳಗಡೆ. ರಾತ್ರಿ 10:30 ಆಗಿತ್ತು. ಏನಕ್ಕೆ ಆಚೆ ಬಂದಿದ್ರಿ? ಕರೆಂಟ್ ಹೋಗಿತ್ತು, ಏನಾಯ್ತು ಅಂತ ನೋಡಕ್ ಬಂದೆ. ರವಿ, ಈ ಕಾರ್ ಡ್ರೈವ್ ಮಾಡಿದ ರವಿನಾ? ಅಡ್ರೆಸ್ ಬರೆದಿದ್ದು ನಾನು, ಸಿಗ್ನೇಚರ್ ಗೆಸ್ಟ್ದು ಸರ್. ಯಾಕಿದೇನೆಲ್ಲ ಅವ್ರು ಬರೆಯಲ್ವಾ? ನನ್ನ ಬರೆಯಕ್ಕೆ ಹೇಳಿದ್ರು. ಅವ್ನು ನೋಡಿದ್ರೆ ನಿಮ್ಗೆ ಬರೀತಾನೆ ಓದ್ತಾನೆ ಅಂತ ಗೊತ್ತಾಗ್ತಾ? ಕಸ್ಟಮರ್ ಕೇಳಿದ್ರೆ ನಾವು ಬರಿತೀವಿ ಸರ್. ಗೆಸ್ಟ್ ಇವನಾ? ಅಲ್ಲ. ಇವರಾ? ಇವರೇನೆ. ಇವನ್ನ ಸಾಯಿಸಿದ್ದಾರೆ ಅಂತ ನಿಮಗೆ ಗೊತ್ತಲ್ವಾ? ಗೊತ್ತು. ಹಂಗಂದ್ರೆ ಇವನ ಆತ್ಮನ ರೂಮ್ ತಗೊಳಕ್ ಬಂದಿತ್ತು. ನೀವೇನೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿಲ್ಲ? ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗಿಲ್ವಾ? ಸರಿ, ನಾನು ಗೊತ್ತು ಮಾಡ್ತೀನಿ, ಗಾಡಿ ಹತ್ತು. ಆತ್ಮ ಬಂದು ರೂಮ್ ತಗೊಳುತ್ತೆ ಅಂತ ಗೊತ್ತು, ಪೊಲೀಸ್ ಹತ್ರ ಒಂದು ಮಾತು ಹೇಳಿಲ್ಲ ನೀನು. ಏಯ್, ಗಾಡಿ ಹತ್ತು. ಹತ್ತೋ. ಫೋನ್ ಎತ್ತು. ಹಲೋ, ಕೊಡ್ತೀನಿ ಸಾರ್ ಫೋನ್. ಯಾ ಸ್ಪೀಕಿಂಗ್. ಸರ್, ಅನದರ್ ಎವಿಡೆನ್ಸ್. ರವಿ ಯಾರ್ದೋ ಮನೆಗೆ ಹೋಗಿದ್ದಾರೆ. ಇದೊಂದು ಅನ್ವನ್ ಕಾಲ್. ಯಾರ ಮನೆಗೆ? ಅಡ್ರೆಸ್ ಕೊಟ್ಟಿದ್ದಾರೆ, ಬೇರೆ ಏನು ಹೇಳ್ದೆ ಫೋನ್ನ ಇಟ್ಬಿಟ್ರು. ಫಾದರ್, ಏನು? ರವಿಲ್ ಬಂದಿದ್ದು ಪತ್ರಿಕೆಯಲ್ಲಿ ಬಂದಿದೆ, ಅದನ್ನ ವಿಚಾರಿಸಕ್ ಬಂದಿದ್ದಾರೆ. ಈ ತರ ಎಷ್ಟು ಜನ ಇಲ್ಲಿಗೆ ಬರ್ತಾರೆ? ಬೆಳಿಗ್ಗೆ ಬಂದಿದ್ದು ಪತ್ರಕರ್ತರು. ಇದು ಯಾರಾಗಿದ್ರು ನಾನು ಒಂದನ್ನು ಮಾತ್ರ ಹೇಳೋದು. ಆವತ್ತೊಂದಿನ ಶನಿವಾರ ರವಿ ನನ್ನ ನೋಡಕ್ ಬಂದಿದ್ದ. ಯಾರಪ್ಪ? ನಾನೇ, ರವಿ. ಹನ್ನೊಂದನೇ ನಮ್ಮ ರೂಮಲ್ಲಿದ್ದ ರವಿ. ಮಗನೇ, ಏನಪ್ಪ ಈ ಸಮಯದಲ್ಲಿ ಬಂದಿದ್ಯಾ? ನಿನ್ನನ್ನು ನೋಡಿ ತುಂಬಾನೇ ವರ್ಷ ಆಯ್ತು. ನಿಮ್ಮನ್ನು ನೋಡಬೇಕು ಅನ್ನಿಸ್ತು. ಒಂದು ವೇಳೆ ನನಗೆ ನಿಮ್ಮನ್ನು ನೋಡೋಕ್ಕಾಗಲಿಲ್ಲ ಅಂದರೆ? ಯಾಕೆ ನೋಡೋಕ್ಕಾಗಲ್ಲ ಹೇಳು, ಏನಾಯ್ತು? ಹಾಗೆಲ್ಲ ಏನೂ ಇಲ್ಲ ಫಾದರ್. ನಾನು ಈ ಊರು ಬಿಟ್ಟು ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ರವಿ ಎಲ್ಲೋದ್ರೂ ಗೊತ್ತಿಲ್ಲ. ನಿಮಗೆ ರವಿ ಗೊತ್ತಾ? ಇಲ್ಲ. ಅವತ್ತು ಬಂದಾಗ ನೋಡಿದೆ ಅಂದೆ. ಅವ್ರು ಬಂದಾಗ ನಾನು ಇಲ್ಲಿ ಇರಲಿಲ್ಲ. ಹಂಗಂದ್ರೆ ರವಿಲ್ ಬಂದಿದ್ದು ಇವ್ರಿಗೆ ಮಾತ್ರ ಗೊತ್ತು. ರವಿ ಇವರಲ್ಲ. ನೋ, ಕಮಾನ್. ರವಿ, ಏನಾಯ್ತು? ಯಾಕಪ್ಪ ನಿನ್ನ ಬಗ್ಗೆ ಎಲ್ರೂ ಹೀಗೆ ಮಾತಾಡ್ತಿದ್ದಾರೆ? ರವಿ ಮತ್ತೆ ಬಂದಿರ್ಬೇಕಲ್ವಾ? ಪೇಪರಲ್ಲಿ ಹಾಕ್ಸೋಣ. ಯಾರ್ ನಿಮ್ ಕಂಪ್ನಿಲಿ ಚೆಕ್ ಎಲ್ಲ ಆಪರೇಟ್ ಮಾಡೋದು? ವಿಷ್ಣುಜಿ ರವಿ. ಚೆಕ್ ಬುಕ್ ಯಾರ್ ಕಸ್ಟಡಿಲಿದೆ? ರವಿ. 1ನೇ ತಾರೀಕು ಸತ್ತೋಗಿರೋ ರವಿ 3ನೇ ತಾರೀಕು ಬ್ಯಾಂಕಿಂದ ದುಡ್ಡು ತಗೊಂಡಿದ್ದಾರೆ ಅಂತ ಯಾವಾಗ ನೀವು ಕಂಡು ಹಿಡಿದ್ರಿ? ಆಡಿಟ್ ನಡೆದಾಗ. ರವಿ ಯಾವಾಗ್ಲಾದ್ರೂ ನಿಮ್ ಕೈಲಿ ಬ್ಯಾಂಕ್ ಚೆಕ್ ಬುಕ್ ಕೊಟ್ಟಿದಾರಾ? ಇಲ್ಲ. ಇಲ್ವೋ ಅಥವಾ ನಿನಗೆ ಗೊತ್ತೇ ಇಲ್ವಾ? ನಂಗೆ ಗೊತ್ತಿಲ್ಲ. ಈ ಚೆಕ್ ಬುಕ್ ಮೇನ್ ಲಿಸ್ಟ್ ಎಲ್ಲ ಯಾರ ಹತ್ರ ಇದೆ? ವಿಷ್ಣುಜಿ. ಶಾಂತಿಪುರದ ಮೇಜರ್ ಅಕೌಂಟ್ ಇಲ್ಲೇ ತಾನೇ ಇದೆ? ಹೌದು. ರವಿ ಸತ್ತೋಗಿದ್ದೇನೆ ಅಂತ ಗೊತ್ತಿದ್ರು ಅವ್ನ್ ಸೈನ್ ಮಾಡಿರೋ ಚೆಕ್ನ, ಅದು ಶಾಂತಿಪುರದ ಚೆಕ್ಗೆ ನೀವ್ ಹೇಗ್ ದುಡ್ಡು ಕೊಟ್ರಿ? ಶಾಂತಿಪುರದಲ್ಲಿ ರಿಟರ್ನ್ ಡೈರೆಕ್ಷನ್ ಇಲ್ಲದೆ ಸ್ಟಾಪ್ ಪೇಮೆಂಟ್ನ ನಾನು ಯಾವತ್ತೂ ಕೊಡಲ್ಲ. ರವಿ ಸೈನ್ ಮಾಡಿರೋ ಫೈಲ್ನ ನನಗ್ ತೋರಿಸ್ತೀರಾ? ಆ ಚೆಕ್ ಲಿಸ್ಟಲ್ಲಿ ನೋಡಿ ಸಿಗ್ನೇಚರ್, ರವಿ ಸಿಗ್ನೇಚರ್ ಒಂದೇ ತರ ಇದೆ. ಹೋಟ್ಲಲ್ಲಿ ನೋಡಿದ ಸಿಗ್ನೇಚರ್ ಕೂಡ ರವಿ ಸಿಗ್ನೇಚರ್ ತರಾನೇ ಇತ್ತು.
ಎಸ್ಪೆಷಲಿ ಇನ್ ದ ಕಂಪನಿ. ಸರ್ ನೀವ್ ಏನ್ ಅನ್ಕೊಳ್ತೀರಾ? ರವಿ ಜೀವಂತವಾಗಿದ್ದಾನೆ ಅಂತೀರಾ? ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್, ಕನ್ಫ್ಯೂಸಿಂಗ್. ನಾನಿವತ್ತು ಆಫೀಸಿಗೆ ಬರೋದಿಲ್ಲ. ನಿದ್ದೆ ಮಾಡಿ 2-3 ದಿನ ಆಯಿತು. ಇಂಪಾರ್ಟೆಂಟ್ ಏನಾದರೂ ಇದ್ರೆ ಮಾತ್ರ ಕಾಲ್ ಮಾಡು. ಅಮ್ಮನ ಬಗ್ಗೆ ಹೇಳುವಾಗ ಅವನು ಅಳ್ತಾನೆ ಇರ್ತಾನೆ. ಪೋಸ್ಟ್ಮನ್ ಕೈಯಿಂದ ಹಣ ತಗೊಳ್ಳುವಾಗ ಅವನ ಕಣ್ಣಲ್ಲಿ ನೀರು ಬರ್ತಾನೆ ಇತ್ತು. ಅವನು ನನ್ನ ಬಗ್ಗೆ ಏನಾದರೂ ಯಾರು ಇಲ್ದಿರೋ ಅವನ್ನ ನೋಡ್ಕೊಳ್ಳೋದಕ್ಕೆ ಒಬ್ರು ದೇವತೆ ಥರ ಇರೋ ನೀವು ಬಂದಿದ್ದೀರಾ ಅಂತ ಹೇಳ್ದ. ಅದನ್ನು ಬಿಟ್ಟು ಅವನು ಬೇರೆ ಏನು ಹೇಳಿಲ್ಲ. ನೀವು ರವಿನ ಬಚ್ಚಿಟ್ಟಿದ್ದೀರಾ ಅಂತ ವಿಷ್ಣು ಸರ್ ಭಯಪಟ್ಟರು. ನನ್ನ ಗರ್ಭಕಾಲದಲ್ಲಿ ಮತ್ತೆ ಏನಾದರೂ ಮಗು ಆಗಿದ್ರೆ ಅದನ್ನು ನಾನು ಬಚ್ಚಿಡಬೇಕಿತ್ತು. ಅಂದರೆ? ಹೌದು, ಈ ರಹಸ್ಯ ಗೊತ್ತಿರೋರು ಇನ್ನೊಬ್ರು ಇದೇ ಊರಲ್ಲಿದ್ದಾರೆ. ನಮ್ಮ ಆರ್ಯ ಆಶ್ರಮದ ಬಗ್ಗೆ. ವಿಷ್ಣುಜಿ? ರವಿ ವಿಷ್ಣುಗೆ ಯಾರೂ ಅಲ್ಲ, ನಾನು ಕೂಡ. ನಾನು ಅವನ ಮಗ ಅಂತ ಕರೆಯೋಕ್ಕೂ ಅವನು ನನ್ನನ್ನು ಅಮ್ಮ ಅಂತ ಕರೆಯೋಕ್ಕೂ ನಾನು ಅದೃಷ್ಟ ಮಾಡಿಲ್ಲ. ಅವನಿಗೆ ನಾನು ಆರ್ಯ ಆಶ್ರಮದ ಅಮ್ಮ ಆಗಿದ್ದೆ. ಮಗನೇ, ನನ್ನ ರವಿ ಸಾಯೋದನ್ನ ನೀನು ನೋಡಿದ್ಯಾ? ನೀನು ನೋಡಿದ್ಯಾ? ಹೇಳು ಮಗನೇ, ಹೇಳು. ರವಿ, ನಾನು ಹೇಳದ್ ನಿಂಗೆ ಕೇಳಿಸ್ತಿದ್ಯಾ? ನೀನ್ಯಾಕೇನು ಮಾತಾಡ್ತಿಲ್ಲ? ಅವತ್ ನಾನು ಶಾಂತಿಪುರದಿಂದ ಮರಳಿದ್ದು ನೆನ್ಪಿದ್ಯಾ? ನೆನಪಿದೆ. ಇವತ್ ನಾನು ವಾಪಸ್ ಬರಕ್ಕಲ್ಲ ಬಂದಿದ್ದು. ಹೌದು. ಇಲ್ಲಿವರೆಗೂ ಬಿಸ್ನೆಸ್ ಅಲ್ಲಿ ತಗೊಂಡಿದ್ ಲಾಭ ಎಲ್ಲ ವಿಷ್ಣುಜಿ ಅಲ್ವಾ? ಹೌದು. ಇನ್ಮೇಲೆ ಹಾಗಾಗ್ಬಾರ್ದು. ನಡೆಯೋದಿಲ್ಲ. ನಿಂಗೆಲ್ಲ ಅರ್ಥ ಆಗ್ತಿದ್ಯಾ? ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಸಾಕು ಮಗನೇ, ಸಾಕು. ಮಗನೇ, ಮಗನೇ, ಮಗನೇ. ಒಂದು ನಿಮಿಷ ಇರಿ, ತಗೊಳ್ಳಿ. ಪ್ರಿಯ ಮಿತ್ರ ಗೋಪನ್ಗೆ, ನೀ ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ಯಾ. ಹೇಗೆ ನಾನು ನಿನ್ನ ಕಾಪಾಡೋದು ಅಂತ ಗೊತ್ತಿಲ್ಲ. ನಿನ್ನ ನನ್ನ ಕೈಲಿ ನೋಡೋಕ್ಕೆ ಆಗಲಿಲ್ಲ. ಎಲ್ಲನೂ ಈಗ ಮುಗ್ದೋಯ್ತು. ನನ್ನಿಂದ ಮತ್ತೆ ವಾಪಸ್ ಬರೋಕ್ಕಾಗೋದಿಲ್ಲ. ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಯಾವುದಾದ್ರೂ ಒಂದು ದಾರಿ ಹುಡುಕೋ. ನಿನ್ನ ಪ್ರೀತಿಯ ರವಿ. ಎಸ್, ಕಮೇನ್ ಕಮೇನ್. ಸರ್, ರವಿ ನನಗೆ ಬರೆದಿರೋ ಲೆಟರ್. ಕೂತ್ಕೊಳ್ಳಿ. ಇದನ್ ರವಿ ಬರ್ದಿದ್ದು ಅಂತ ನಿನ್ಗನ್ಸುತ್ತಾ? ರವಿ ಬರವಣಿಗೆ ನಂಗೆ ಚೆನ್ನಾಗಿ ಗೊತ್ತು. ನೀನೊಬ್ಬ ಮುಟ್ಟಾಳ ಕಣ. ಈ ಲೆಟರ್ ನನಗೆ ತಗೊಂಬಂದು ತೋರಿಸ್ತಾ ಇದೆಯಾ? ರವಿ ಇನ್ನೂ ಬದುಕಿದ್ದಾನೆ, ನಾನು ಡೈರೆಕ್ಟಾಗಿ ತೋರಿಸ್ತೀನಿ ಅಂದರೆ ನೀನು ನಂಬ್ತೀಯಾ?
ಅದಕ್ಕೆ ಸರ್ ಕೊಟ್ಟಿರೋದು. ಈ ಲೆಟ್ರಿನ ಒಂದು ಜೆರಾಕ್ಸ್. ಈ ಲೆಟ್ರು ಮೊದಲು ನನ್ನ ಕೈಗೆ ಸಿಕ್ಕಿದ್ದು, ಆಮೇಲೆ ನಿನಗೆ ಸಿಕ್ಕಿದೆ. ಮಾಯುನ್ಗೂ ಇದೇ ಥರ ಒಂದು ಲೆಟ್ರ್ ಹೋಗಿದೆ. ಇದು ರವಿ ಬರ್ದಿರೋದಲ್ಲ, ಬೇರೆ ಯಾರೋ ಅವನ ಥರನೇ ಬರ್ದಿದ್ದಾರೆ. ಯಾರೋ ಒಬ್ಬ ದಡ್ಡನ ಮಗನ ಥರ ತುಂಬ ಬುದ್ಧಿಶಾಲಿಯಾಗಿರೋ ನಮ್ಮಂಥವ್ರನ್ನ ಯಾಮರ್ಸಕ್ಕೆ ನೋಡ್ತಾವನೆ. ನಾನು ಅವನ್ನ ಮುಗಿಸ್ತೀನಿ. ಅದೆಲ್ಲ ಬೇಡ. ಆವತ್ತು ಒಂದು ಕಾರ್ನ ನಾನು ಆಕ್ಸಿಡೆಂಟ್ ಮಾಡಕ್ಕೆ ಬಂತು, ಅವನು ಮುಗಿಸ್ತೀನಿ. ರವಿ, ಆ ಲೆಟರ್ ಪ್ಯಾಡ್ ಎಲ್ಲಿದೆ? ವಿಷ್ಣುಜಿ ರೂಮಲ್ಲಿ ಶೆಲ್ಫಲ್ಲಿ. ಒಂದು ನಿಮಿಷ ಬಾ ಇಲ್ಲಿ. ನಿನಗೆ ಏನು ಬೇಕು ನಾನು ಕೊಡ್ತೀನಿ. ಶಾಂತಿಪುರದಿಂದ ತೆಗೆಯೋದಕ್ಕೆ ಹಿಂದಿನ ಬಾಗಿಲಿಂದ ಬರಬೇಕಾ? ನನ್ನ ಕೇಳಿದ್ರೆ ಕೊಡ್ತಿದ್ನಲ್ಲ. ನಿನ್ಗೇನು ಸಿಕ್ತು? ಈ ಲೆಟರ್. ಇದು ತಾನೆ, ಇದು ರೇರ್ ವಿಷಯ ಏನಲ್ಲ. ನೀನು ತಗೊಂಡೋಗು. ಏನು ಇಷ್ಟೊತ್ತರಲ್ಲಿ ಇಲ್ಲಿ ಬಂದಿದ್ಯಾ? ಬಾಲನ ಪೊಲೀಸು ಕೇಳ್ಪಟ್ಟೆ. ಅವನೆಲ್ಲ ಹೇಳ್ಬಿಟ್ರೆ? ಹೇಳೋದಿಲ್ಲ. ತುಂಬ ಹೋರಾಟ ಮಾಡಿ ಬಂದಿರೋ ನಾನು ಯಾವುದಕ್ಕೂ ಹೆದರಲ್ಲ. ರವಿನ ಸಾಯಿಸಿದ್ದು ನೀನಲ್ಲ, ಅವನೇ, ಗೋಪನ್. ಅವನು ಹಾಸ್ಪಿಟ್ಲಲ್ಲಿದ್ದಾನೆ. ಸರ್, ಗೋಪನ್ಗೆ ಏನಾಗಿದೆ? ಹಂಗೆ ಅಲ್ಲಿ ಕುತ್ಕೊಳ್ಳಮ್ಮ. ಏನಾಯ್ತು ಸರ್? ಸರ್,
ಒಂದು ಆಕ್ಸಿಡೆಂಟ್. ಆಕ್ಸಿಡೆಂಟ್ ಅಲ್ಲ, ಮತ್ತೆ ಬಮ್ಮ. ಕೂತ್ಕೋ ಕೂತ್ಕೊಮ್ಮ. ಗೋಪಾಲ್, he is still critical. ಕೂತ್ಕೊಮ್ಮ. ಎಲ್ಲಿ ಸರ್ ಗೋಪಾಲ್? ಅದು ಆಕ್ಸಿಡೆಂಟ್ ಅಲ್ಲ ಅಂತ ಮಾಯಾ ಹೇಳೋದಕ್ಕೆ ಕಾರಣ ಎಸ್ ಪಿ ಹಿಯರ್. ಗೋಪಾಲ್ಗೆ ಸೀರಿಯಸ್ ಜೀವಕ್ಕೆ ಅಪಾಯ ಇದೆಯಂತ. ಓ ಮೈ ಗಾಡ್, ಟ್ರೈ ಮಾಡಿ. ಏನ್ ಬೇಕಾದ್ರೂ ಮೆಡಿಕಲ್ ಸಪೋರ್ಟ್ ನಾನು ಮಾಡ್ತೀನಿ. ಹಿ ಈಸ್ ಮೈ ಬಾಯ್, ಪೂರ್ ಬಾಯ್. ಗೋಪನ್ ಎಲ್ಲಿ ಸರ್? ಮಾಯಾ, ಸ್ವಲ್ಪ ಹೊತ್ತು ಆಚೆ ಇರಮ್ಮ. ವೆಲ್ ಡನ್. ನಮ್ಮ ಐಡಿಯಾ ಚೆನ್ನಾಗಿ ವರ್ಕೌಟ್ ಆಯ್ತು. ಅವಳ ಹೃದಯ ಒಡೆದೋಗಿರುತ್ತೆ. ಆಕ್ಸಿಡೆಂಟ್ ಅಲ್ಲ ಸರ್, ಯಾವುದು ಆಕ್ಸಿಡೆಂಟ್ ಅಲ್ಲ. ನಿಜ ಹೇಳಮ್ಮ. ನಮ್ಮಪ್ಪ ರವೀನ್ ಕೊಂದಿದ್ದು ನಮ್ಮಪ್ಪ. ನಾನು ಕೇಳಿಸ್ಕೊಂಡೆ, ವಿಷ್ಣುಜಿಗೆ ಹೇಳಿದ್ ಕೇಳಿಸ್ಕೊಂಡೆ. You are under arrest. Good evening. You are under arrest. शशङ्खचक्रं सकरीटकुण्डलं कपीतवस्त्रं सरसीरुहेक्षणं सहारवक्षस्थलशोभिकौस्तुभं नमामि विष्णुं शिरसा चतुर्भुजम् छायायां पारिजातस्य हेमसिंहासनोपरि
आसीनमम्बुदश्यामम् आयता Your Honor, to start the arguments, I'll submit some points. ಎಸ್ ಐ ಫಾಲೋ. ಇನ್ವೆಸ್ಟಿಗೇಷನ್ ಶುರುವಲ್ಲಿ FIR ಅಲ್ಲಿ ಮ್ಯಾನ್ ಮಿಸ್ಸಿಂಗ್ ಅಂತ ಹಾಕಿದ್ದಾರೆ. ಪ್ರಾಸಿಕ್ಯೂಷನ್ ಪ್ರಕಾರ ಏನೇನು ಸಮಸ್ಯೆ ಇದೆ ಅಂತ ನಾನು ಹೇಳ್ತೀನಿ. 1, ರವಿ ಅನ್ನೋರು ಕೊಲೆ ಆಗಿದ್ದಾರೆ ಅನ್ನೋದು ಈ ಕೇಸು. ಕೊಲೆ ಆಗಿರೋ ವ್ಯಕ್ತಿದು ಡೆಡ್ ಬಾಡಿನ ಕಂಡುಹಿಡಿಯೋದಕ್ಕೆ ಯಾರಿಂದನೂ ಆಗಿಲ್ಲ. ಇದೊಂದು ಪಾಯಿಂಟು. ಡೆಡ್ ಬಾಡಿನ ಕಂಡಿಡಿದು ಅದನ್ನ ನ್ಯಾಯವಾಗಿ ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಅವರು ಯಾವಾಗ ಸತ್ರು, ಹೇಗೆ ಸತ್ರು ಅಂತ ನಮಗೆ ಗೊತ್ತಾಗೋದು. ಇಷ್ಟು ದಿನದಿಂದ ಡೆಡ್ ಬಾಡಿನ ಕಂಡಿಡಿದಿದ್ದಾಗ್ಲಿ ಇಲ್ಲ ಬೇರೆ ಏನಾದರೂ ಮಾಡಿದಾರ ಅಂತ ಇಲ್ಲಿವರೆಗೂ ಸಾಕ್ಷಿ ಸಮೇತ ಕಂಡಿಡ್ದೇ ಇಲ್ಲ. ಇದು ಅಪರಾಧ ಅಂತ ಪರಿಗಣಿಸಕ್ಕಾಗಲ್ಲ. 2ನೇದು, ಕೊಲೆ ಆಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆದರೆ ಅದು ಹೇಗೆ? ಚಾಕುಯಿಂದನ ಇಲ್ಲ ಮಚ್ಚಿಂದನ ಇಲ್ಲ ಬೇರೆ ಆಯುಧಗಳಿಂದನ? 27 ರಿಕವರಿಯಲ್ಲಿ ಏನೂ ಕಂಡಿಡಿಯಕ್ಕಾಗಿಲ್ಲ. ಇವರೇ ಊಹೆ ಮಾಡಿಕೊಂಡು ಕೇಸ್ನ ಫೈಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸ್ನ ನಂಬಕ್ಕಾಗಲ್ಲ. ಕಾರಣ ಇವರು ಸುಳ್ಳು ಸಾಕ್ಷಿನ ರೆಡಿ ಮಾಡ್ತಾರೆ. ರವಿ ಎಲ್ಲಿ ಕೊಲೆ ಆಗಿದ್ದಾರೆ ಅನ್ನೋ ಪ್ರಶ್ನೆಗೆ PWO ಆಗಿರೋ ಗೋಪನ್ ಉತ್ತರ ಕೊಡಬೇಕು. ಕೋರ್ಟಲ್ಲಿ ಗೋಪನ್ ಏನು ಹೇಳಿದ್ರು? ಪರಿಚಯ ಇಲ್ದಿರೋ ಅಂತ 3 ಜನ ರವಿನ ಬಲಾತ್ಕಾರವಾಗಿ ಒಂದು ಕಾರಲ್ಲಿ ಎತ್ತಾಕೊಂಡು ಹೋದ್ರು ಅಂತ ಹೇಳಿದ್ರು. ಗೋಪನ್ ಹೋಗೋಷ್ಟರಲ್ಲಿ ಅವ್ರು ಹೊರಟೋದ್ರು. ಗೋಪನ್ಗಿಂತ ಬಲವಾಗಿರೋ ರವಿನ ಎತ್ತಾಕೊಂಡು ಹೋಗಿರೋ ಅವರು ಅವ್ರಿಗಿಂತ ಬಲಹೀನವಾಗಿರೋ ಗೋಪನ್ನ ನೋಡಿ ಓಡೋದ್ರು ಅಂತ ಹೇಳೋದು. ಕೋರ್ಟಲ್ಲಿ ಈ ಥರ ಎಲ್ಲ ಕಾಮಿಡಿ ಮಾಡಬಾರ್ದು. ಇದ್ರ ಬಗ್ಗೆ ನನ್ನ ಹತ್ರ ಇರೋ ಎಲ್ಲ ಸಾಕ್ಷಿನೂ ಪ್ರಾಸಿಕ್ಯೂಷನ್ ಹತ್ರ ಕೊಡ್ತೀನಿ. ಎಸ್, ಯು ಪ್ರೊಸೀಡ್. ಮುಂದಿಂದು 4ನೇದು, ಗೋಪನ್ ನೋಡಿರೋದು ಪ್ರಜ್ಞೆ ತಪ್ಪಿ ಬಿದ್ದಿರೋ ರವಿನ. ಅವರು ಸತ್ತೋಗಿದ್ರ ಇಲ್ಲ ನಶೆಲಿದ್ರ? ಪಲ್ಸನ ನೋಡಿ ಸತ್ತೋದ್ರು ಅಂತ ಹೇಳಿದ್ರು ನಮ್ಮ ಗೋಪನ್ನು. ಆದರೆ ನಡೆದಿದ್ದೇನು? ನಿಮಗೆ ಪಲ್ಸ್ ನೋಡೋದಕ್ಕೆ ಬರುತ್ತಾ? ಗೊತ್ತು. ಸರಿ, ಹಾಗಾದ್ರೆ ಹೇಳಿ 1 ಸೆಕೆಂಡಲ್ಲಿ ಎಷ್ಟು ಪಲ್ಸ್ ಆಗುತ್ತೆ ಅಂತ ಹೇಳಿ. ನೀವು ಬುದ್ಧಿವಂತರಲ್ವಾ? ಗೋಪನ್ನು ಪೊಲೀಸ್ ಸ್ಟೇಷನಲ್ಲಿ ಇದನ್ನು ಹೇಳಿದಾಗ ಪ್ರಜ್ಞೆ ಬಂದಿದ್ದ ರವಿ ಎಲ್ಲಾದ್ರೂ ಹೋಗಿರ್ಬೋತಾನೆ. ಹಾಗೋದ ರವಿನ ನೋಡಿದವರಿದ್ದಾರೆ. ಡಾಕ್ಟರ್ ಅಲೋಸಿಯಸ್, ನಿತಿನ್ ಮೇನನ್, ಸಿಟಿ ರೈಲ್ವೆ ಸ್ಟೇಷನಲ್ಲಿ ರವಿನ್ ನೋಡಿರೋ ಜಯಂ ಕೂಪಲ್, ಹೋಟೆಲ್ ಲೆಜ್ಜರಲ್ಲಿರೋ ಹ್ಯಾಂಡ್ ರೈಟಿಂಗು, ಬ್ಯಾಂಕ್ ಚೆಕ್ಲೀಫಲ್ಲಿರೋ ರವಿ ಹ್ಯಾಂಡ್ ರೈಟಿಂಗು ಬೇರೆ ಅಂತ ಹೇಳೋದಕ್ಕೆ ಪ್ರಾಸಿಕ್ಯೂಷನ್ಗಾಗಲ್ಲ. 5ನೇದು, ಈ ಕೇಸಲ್ಲಿ ಮೊದಲನೇ ಸಾಕ್ಷಿಯಾಗಿರೋ ಗೋಪನ್ ಹೇಳಿಕೆನ ಗಣ್ಯ ನ್ಯಾಯಾಲಯ ಗಮನ ಇಟ್ಟು ನೋಡಬೇಕು. ನಿಮ್ಗೆ ಮಾನಸಿಕ ಸಮಸ್ಯೆ ಏನಾದರೂ ಇದೆಯಾ? ಇಲ್ಲ. ಇಲ್ವಾ? ನಿಮ್ಗೆ ತುಂಬಾ ಫೇಮಸ್ ಆಗಿರೋ ಸೈಕ್ಯಾಟ್ರಿಸ್ಟ್ ಪಾಲ್ ಸರ್ ಗೊತ್ತಾ? ಹಾ, ಗೊತ್ತು. ನೀವು ಪಾಲ್ ಸರ್ ಅವ್ರ ಪೇಷಂಟ್ ಆಗಿದ್ರಿ ತಾನೆ? ಹೌದು. ಯಾತಕ್ಕೋಸ್ಕರ ಇದ್ರಿ? ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಸರಿಯಾಗಿ. ಫ್ರೆಂಡ್ಸ್ ಹೇಳಿದ್ರು ಅಂತ ನಾನು ಡಾಕ್ಟರ್ನ ಹೋಗಿ ನೋಡಿದೆ. ಡಾಕ್ಟರ್ ಮಾತ್ರೆಗಳನ್ನ ಕೊಟ್ಟರು, ಆದರೆ ನಾನು ಅದನ್ನು ತಗೊಳ್ಳೇ ಇಲ್ಲ. ಮತ್ತೆ ನೀವು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾನೆ ಇದ್ದೀರಾ ಗೋಪನ್. ಗಣ್ಯ ಕೋರ್ಟಲ್ಲಿ ಸಮರ್ಪಣೆ ಮಾಡೋದಕ್ಕೆ ಈ ಸಾಕ್ಷಿ ಇದೆ. ಇಲ್ಲಿ ನಿಂತಿರೋ ಗೋಪನ್ ಕಳೆದ 3 ವರ್ಷವಾಗಿ ಡಾಕ್ಟರ್ ಪಾಲ್ಸ್ ಅವರ ಪೇಷಂಟ್ ಆಗಿದ್ದಾರೆ. ನಡೆದಿರೋ ಎಲ್ಲವನ್ನು ಮರೆತು ಅನಾವಶ್ಯಕವಾಗಿ ಏನೇನೋ ಆಲೋಚನೆ ಮಾಡಿ ಅದನ್ನೇ ಮಾತಾಡೋಂಥ ರೋಗನೇ ಇವ್ರಿಗಿರೋದು. ಈ ಪ್ರಪಂಚದಲ್ಲಿ ಮೆಡಿಕಲ್ ಆಗಿ ಐ ಅಬ್ಜೆಕ್ಟ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್. ಮಾನಸಿಕವಾಗಿ ಇವರು ತೊಂದರೆಗೀಡಾಗಿದ್ದಾರೆ. ಕೋರ್ಟಲ್ಲಿ ಡಾಕ್ಟರ್ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ನ ಸಬ್ಮಿಟ್ ಮಾಡಿದ್ದೀನಿ. ತುಂಬ ಕೇಸ್ಗಳಲ್ಲಿ ಕೋರ್ಟ್ ಒಳ್ಳೆ ತೀರ್ಮಾನ ಮಾಡಿದೆ. ಈ ಕೇಸಲ್ಲೂ ಕೋರ್ಟ್ ಒಳ್ಳೆ ತೀರ್ಮಾನ ತಗೊಳುತ್ತೆ ಅಂತ ನಾನು ನಂಬಿದ್ದೀನಿ. ಮುಖ್ಯ ಸಾಕ್ಷಿಯಾಗಿರೋ ಗೋಪನ್ ಅವ್ರ ಮನಸ್ಸಿನ ಅನಿಸಿಕೆಯನ್ನು ಹೇಳ್ತಿದ್ದಾರೆ. ಇದು ಸತ್ಯಕ್ಕೆ ದೂರವಾದದ್ದು. ಯುವರ್ ಆನರ್, ರವಿ ಕೊಲೆ ಆಗಿದ್ದಾರೆ ಅನ್ನೋ ವಾದನೆ ಇಲ್ಲಿ ನಡೀತಾ ಇರೋದು. ಯಾತಕ್ಕೋಸ್ಕರ ವಿಷ್ಣು ಸರ್ ಮರ್ಡರ್ ಮಾಡಬೇಕು? ಐ ಮೀನ್ ಮೋಟಿವ್ ಆಫ್ ದಿ ಮರ್ಡರ್. ಶಾಂತಿಪುರದಲ್ಲಿ ನಡೆದಿರೋಂಥ ತಪ್ಪುಗಳನ್ನ ರವಿ ಹೊರಗೆ ಹೇಳ್ತಾನೇನೋ ಅನ್ನೋ ಭಯದಲ್ಲಿ. ಅಂಥ ತಪ್ಪು ಏನಾದರೂ ನಡೆದಿದ್ಯಾ ಅಂತ ಪ್ರೂವ್ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ಗೆ ಆಗಿಲ್ಲ. ಯುವರ್ ಆನರ್, ಕೊನೆಯದಾಗಿ ಒಂದನ್ನು ಮಾತ್ರ ಹೇಳ್ತೀನಿ. ಜೀವನ ಪರ್ಯಂತ ಬೇರೆಯವ್ರಿಗೋಸ್ಕರ ಬದುಕ್ತಿರೋ, ಒಂದು ಇರುವೆ ಕೂಡ ದ್ರೋಹ ಮಾಡ್ತಿರೋ ಈ ದೊಡ್ಡ ಮನುಷ್ಯ ಪದ್ಮಶ್ರೀನೂ ಬೇಡ ಅಂತ ಹೇಳಿದ್ದಾರೆ, ಪದ್ಮಭೂಷಣೂ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಇಂಥ ಒಂದು ಗಣ್ಯವಾದ ವ್ಯಕ್ತಿ ಮೇಲೆ ಅನಾವಶ್ಯಕವಾಗಿ ಸುಳ್ಳು ಕೇಸ್ ಹಾಕಿದ್ದಾರೆ. ಇವರನ್ನ ಬಿಡುಗಡೆ ಮಾಡಬೇಕು ಅಂತ ತುಂಬ ತಾಳ್ಮೆಯಿಂದ ಗಣ್ಯ ಕೋರ್ಟನ್ನು ಕೇಳ್ಕೊಂತೀನಿ. ಈ ಕೋರ್ಟಲ್ಲಿ ನಾನು ಹೇಳ್ದಂಥ ವಾದದ ಪ್ರಕಾರ ರವಿ ಕೊಲೆ ಆಗಿಲ್ಲ. ಅದು ಅಲ್ಲೇ ಇದ್ದಾರೆ ರವಿ. ಎಲ್ಲರೂ ಯಾಕೆ ಹೀಗೆ ತಿರುಗಿ ನೋಡ್ತಿದ್ದಾರೆ? ರವಿ ಕೊಲೆ ಆಗಿದ್ದಾನೆ ಅಂತ ವಾದ ಮಾಡಿದವರು ಕೂಡ ಅವನು ಸತ್ತಿಲ್ವೇನೋ ಅಂತ ಅನುಮಾನ ಅವರಲ್ಲೂ ಇದೆ. ಈ ಹೊಸಲನ್ನ ದಾಟಿ ಅವರು ಖಂಡಿತ ಬರ್ತಾರೆ, ಇವತ್ತೋ ನಾಳೆನೋ. ಯುವರ್ ಆನರ್, ಈ ನಿರಪರಾಧಿಗಳಿಗೆ ಶಿಕ್ಷೆ ಕೊಟ್ಟರೆ
ಅವರು ಕೋರ್ಟ್ ಒಳಗೆ ಬಂದು ಖಂಡಿತ ಜಗಳ ಆಡ್ತಾರೆ. ನಿಜವಾದ ತೀರ್ಪುಗದು ಕಳಂಕ ಉಂಟು ಮಾಡುತ್ತೆ. ದಟ್ಸ್ ಆಲ್ ಯುವರ್ ಆನರ್. ಸರ್, ನಾನು ಡಾಕ್ಟರ್ ಪಾಲ್ಸ್ ಹತ್ರ ಹೋಗಿದ್ದು ಒಂದೇ ಒಂದು ಸಾರಿ ಸರ್. ನಿಜ ಸರ್. ನಾನು ನಂಬ್ತೀನಿ, ಆದರೆ ಕೋರ್ಟ್ ಇದು ನಂಬೋದಿಲ್ವಲ್ಲ. ಕಾನೂನಿಗೆ ವಿರುದ್ಧ ನಾವೇನು ಮಾಡೋದಕ್ಕಾಗಲ್ಲ. ಟೇಕ್ ಇಟ್ ಈಸಿ. ಕೊನೆಗೂ ಈ ಕೇಸ್ ನಮ್ಮ ಕೈ ಬಿಟ್ಟು ಹೋಯ್ತು. ಅಪರಾಧಿಗಳು ತಪ್ಪಿಸ್ಕೊಂಡು ಒಬ್ಬ ನಿರಪರಾಧಿಗೆ ದಂಡನೆ ಆಗೋದು ಸರಿಯಿಲ್ಲ. ಅಂಥವ್ರೆ ಈ ದುಡ್ಡು ಬ್ಯಾಕ್ಗ್ರೌಂಡ್ ಇರೋರು ಅದನ್ನ ಇಟ್ಕೊಂಡು ಏನು ಬೇಕಾದರೂ ಮಾಡ್ತಾರೆ. ಟೇಕ್ ಇಟ್ ಈಸಿ. ಹಲೋ, ಪೊಲೀಸ್ ಸ್ಟೇಷನ್. ನಾನು ವಿಷ್ಣುಜಿ. ಸ್ವಲ್ಪ ಹೊತ್ತಿಗೆ ಮುಂಚೆ ರವಿ ಫೋನ್ ಮಾಡಿದ್ದ. ನಾನು ಅವನು ತುಂಬ ಭಯಪಡಿಸಿದ್ದಾನೆ. 2-3 ಸರಿ ನಾನು ಕಾಲ್ ಮಾಡಿದ್ದ. 1 ಸೆಕೆಂಡ್. ಯಾರೋ ಬಾಗಿಲು ತಟ್ತಾ ಇದ್ದಾರೆ. ಏನ್ ಗೋಪ ಇದು? ಡಾಕ್ಟರ್ ಮನ್ನಾರನ್, ನಾನು ರವಿ. ಗೊತ್ತಾಗ್ಲಿಲ್ವ ನಾನು? ಗೊತ್ತು. ಹಲೋ, ಹೈ ಜಿ ಆಫ್ ಪೊಲೀಸ್. ನಾನು ವಿಷ್ಣುಜಿ. ರವಿ ನನ್ನ ಸಾಯಿಸ್ತಾನೆ. 3 ಸರಿ ನಾನು ಕಾಲ್ ಮಾಡಿದ್ದ. ಅವನಿದನ್ನು ಮಾಡೇ ಮಾಡ್ತಾನೆ. ಅವನು ಇಲ್ಲೇ ಎಲ್ಲೋ ಇದ್ದಾನೆ. ಹಲೋ ಹಲೋ ಹಲೋ. ಗೋಪ, ಏನಿದು? ಅವನು ಸತ್ತ. ವಿಷ್ಣುಜಿ ಸತ್ತ. ಆದರೆ ಕೊಂದಿದ್ದು ನಾನಲ್ಲ. ಅವನು ಸತ್ತೋದ. ವಿಷ್ಣುಜಿ ಸತ್ತೋದ. ನಾನು ಕೊಂದಿಲ್ಲ. ನಿಮಗೆ ಗೊತ್ತಾಯ್ತಾ? ಕೇಳಿಸ್ಕೊಂಡೆ. ಇದೆಲ್ಲ ಬೇಡ ಗೋಪಾಲ್. ಕೊಂದಿದ್ದು ನಾನಲ್ಲ, ರವಿ. ಸಾಕ್ಷಿಗಳಿದೆ. ಒಂದೇ ಒಂದು ಸಾಕ್ಷಿ, ಕೋರ್ಟಿನ ತೀರ್ಪು. ಇನ್ನೂ ಸಾಕ್ಷಿಗಳಿವೆ. ರವಿ ಜೀವಂತವಾಗೇ ಇದ್ದಾನೆ. ಆ ಸೈಕಿಯಾಟ್ರಿಸ್ಟ್ ಹೇಳಿದಾರಲ್ವಾ, ಇದನ್ನೇ ಬೇರೆಯವ್ರು ಕೂಡ ಹೇಳ್ತಾರೆ. ಒಬ್ಬ ವೇಶ್ಯ ಮಾತ್ರ ಅಲ್ಲ, 10 ಮಿಸಸ್ಗಳನ್ನು ಹೇಳ್ತಾರೆ. ಮಂತ್ರಿಗಳು ಹೇಳ್ತಾರೆ, ಪ್ರಾಣಿಗಳು ಹೇಳುತ್ತೆ. ಯಾರು ಹೇಳಿದ್ರೇನೋ, ಹೇಳಿದ್ರೆ ಸಾಕು. ನಿಮಗೊಂದು ವಿಷಯ ಗೊತ್ತಾ? ಇವತ್ತು ಲಾಡ್ಜಲ್ಲಿ ರವಿ ರೂಮ್ ತಗೊಂಡಿದ್ದಾನೆ. ಲೆಡ್ಜರ್ಲಿ ರವಿ ಸೈನ್ ಮಾಡಿದ್ದಾನೆ. ಅವನು ಒಣಗಾಕಿರೋ ಬಟ್ಟೆನೂ ಇದೆ. ಇನ್ನೂ ಸಾಕ್ಷಿಗಳಿವೆ. ಬೇಕಾ? ಒಂದು ವೇಳೆ ನಾನೇ ಕೊಲೆ ಮಾಡಿದೆ ಅಂತ ಹೇಳಿದ್ರು ಏನೂ ತೊಂದರೆ ಇಲ್ಲ. ಇದನ್ನು ನೋಡಿದ್ರಲ್ಲ, ಡಾಕ್ಟರ್ ಪೋಲ್ಸ್ ಕೊಟ್ಟಿರೋ ಸರ್ಟಿಫಿಕೇಟ್. ಗೋಪನ್ ಒಬ್ಬ ಹುಚ್ಚ ಅಂತ. ಈ ಸಾಕ್ಷಿ ಏನು ಹೇಳಿದ್ರು ಸರಿ, ಇದು ಸಾಕು ತಪ್ಪಿಸ್ಕೊಳ್ಳೋಕೆ. ಸಾಕ್ಷಿಗಳು ಏನು ಹೇಳಿದ್ರು ಸರಿ, ಇದು ಸಾಕು. ಪಾಪ, ಜನಸೇವಕನ್ನ ಕೊಂದಿದ್ದು ನಾನಲ್ಲ, ರವಿನೇ ಅದನ್ನು ಮಾಡಿದ್ದು. ರವಿ ಜೀವಂತವಾಗಿದ್ದಾನೆ. ರವಿಗೂ ವಿಷ್ಣುಗೂ ತುಂಬಾನೇ ದ್ವೇಷ ಇದೆ. ಅದನ್ನ ಈಗಾಗಲೇ ಕೋರ್ಟ್ನಲ್ಲಿ ಎಲ್ಲರ ಮುಂದೆ ಹೇಳಿದ್ದಾನೆ. ನಾನು ನಿರಪರಾಧಿ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಈ ಕೋರ್ಟ್ನಲ್ಲಿ ನಾನು ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ರವಿ, ಗೋಪನ್,
ಮಾನಸಿಕವಾಗಿ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಿಂದ ಕಾನೂನು ಪ್ರಕಾರ ಸೆಕ್ಷನ್ IPC 84 ಪ್ರಕಾರ ಗೋಪನ್ನೇ ಈ ಕೊಲೆನ ಮಾಡಿದಾನೆ ಅಂತ ಸಾಕ್ಷಿಪೂರ್ವಕವಾಗಿ ನಿರೂಪಣೆ ಮಾಡೋದಕ್ಕಾಗಿಲ್ಲ ಅಂತ ಅನುಮಾನದ ಅಡಿಯಲ್ಲಿ ಪ್ರದೀಪ್ನ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಈ ಕೇಸಿನ ವಿಚಾರಣೆಯಲ್ಲಿ ಪಾಲಾಗಿರೋ ಆ ರವಿ ಜೀವಂತವಾಗಿದ್ದಾರಾ ಅಥವಾ ಸತ್ತೋಗಿದ್ದಾರಾ ಅನ್ನೋದನ್ನ ಕಂಡುಹಿಡಿಬೇಕು ಅಂತ ಸರ್ಕಾರಕ್ಕೆ ಈ ಕೋರ್ಟು ಆಜ್ಞೆ ಮಾಡ್ತಿದೆ.